ಹೃತ್ಪೂರ್ವಕ ಧನ್ಯವಾದಗಳು ಧರ್ಮರಾಜ್ ಅವರಿಗೆ. ನಾನು ಅನ್ಕೊಳ್ತಿದ್ದೆ ಫೆಬ್ರವರಿ 28 ಬಗ್ಗೆ ಪಕ್ಕಾ ಮಾತಾಡ್ತಾರೆ ಅಂತ. ಪಕ್ಕಾ ಮಾತಾಡಿದ್ದಾರೆ. ಕೆಲವರು ಇಲ್ಲಿ ಬಂದಿರೋಂಥವ್ರು ನಾನು ಹೇಳ್ತಿಲ್ಲ, ಕೆಲವರು ಟ್ರೋಲ್ ಪೇಜಲ್ಲಿ ಹಾಕ್ತಾರೆ, ಎಲ್ಲೋ ಏನೋ ಆದರೆ ಏನೋ ಕನ್ನಡದ ಓಲಾಟಗಾರರೇ ಎಲ್ಲಿದ್ದೀರಾ ಅಂತ. ದಯವಿಟ್ಟು ಕನ್ನಡ ಉಳಿಸೋ ಕೆಲಸ ಬರೀ ಕರವೇರ್ದಲ್ಲ ಗುರು, ಕನ್ನಡಿಗರು ನಮ್ಮದು ಹೌದು, ನಾವು ಮುನ್ನುಗ್ಗಬೇಕು, ಅವರೇ ಬರಲಿ ಅಂತ ಕಾಯ್ಕೊಂಡು ಕೂರೋದಲ್ಲ ಅಂತ ಎಲ್ಲರ ಗಮನದಲ್ಲಿ ಇರಲಿ ಅಂತ ಹೇಳ್ತಾ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ನಾರಾಯಣ್ ಗೌಡ್ರ ಸಹೋದರರು ನಮ್ಮ ಧರ್ಮರಾಜ್ ಗೌಡ್ರು. ಅದಕ್ಕೆ ಅವ್ರಿಗೆ ಮಾಡಿದ ಸನ್ಮಾನ ನಾರಾಯಣ್ ಗೌಡ್ರಿಗೆ ಮಾಡಿದ್ದಂತೆ ನಮಗೆ ಭಾಸವಾಯಿತು. ಒಂದು ಜೋರಾದ ಚಪ್ಪಾಳೆ ಬರಲಿ. ಧರ್ಮರಾಜ್ ಗೌಡ್ರೆ, ಈ ಕನ್ನಡದ ಕೆಲಸದ ನಾಗಾಲೋಟಕ್ಕೆ ಖಂಡಿತವಾಗ್ಲೂ ಬ್ರೇಕ್ ಬೀಳೋದಿಲ್ಲ. ಯಾಕಂದರೆ ನೀವು ಹಾಗೆ ಓಡ್ತಾ ಇದ್ದೀರಾ. ಕರವೆಯ ಬಳಗ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಈಗ ಬರ್ಮಾಡ್ಕೊಳ್ತಾ ಇದ್ದಾನೆ ಕವಿಗಳನ್ನು, ಕವಿರಾಜ್ ಅವರನ್ನು ವೇದಿಕೆಗೆ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ. ಉಸಿರು ಅನ್ನುವ ತಂಡದ ಜೊತೆಗೆ ನಮ್ಮ ತಂಡ ಕೂಡ ಕೈ ಜೋಡಿಸಿತು. ಕನ್ನಡ ಮೊದಲು ತಂಡ ಕೋವಿಡ್ ಸಮಯದಲ್ಲಿ ಬಹಳಷ್ಟು ಕೆಲಸ ಮಾಡಿದಂಥದ್ದು. ಕವಿಗಳೇ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಮ್ಮ ಚಿತ್ರರಂಗದಲ್ಲಿ ಕನ್ನಡ ಹಾಡುಗಳನ್ನು ವಿಶಿಷ್ಟವಾಗಿ ಕೊಡೋ ಮುಖೇನ ಕನ್ನಡದ ಸೇವೆ ಮಾಡ್ತಿರುವಂಥ ಪ್ರತಿಭಾನ್ವಿತರು, ಸಾಹಿತಿ ಅಷ್ಟೇ ಅಲ್ಲ ನಿರ್ದೇಶಕರು ಕೂಡ ಹೌದು. ಅವ್ರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಕವಿರಾಜ್ ಸರ್ ಅವರನ್ನು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಈ ಕಾರ್ಯಕ್ರಮ ಹೇಗೆ ಅನ್ನಿಸ್ತು ಅಂತ, ಯಾಕಂದರೆ ಜನಪದ ಧರ್ಮ ಕಾರ್ಯಕ್ರಮ ಕೂಡ ಅವರು ನಮ್ಮ ಜೊತೆ ಭಾಗಿಯಾಗಿದ್ದರು. ಈ ವರ್ಷದ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು, ಜೊತೆಗೆ ಒಂದಷ್ಟು ಜನ ನಮ್ಮ ಸಾಮಾಜಿಕ ಜಾಲತಾಣದ ಮಿತ್ರರಿಗೆ ಅವ್ರ ಕಡೆಯಿಂದ ನೆನಪಿನ ಕಾಣಿಕೆ. ಕವಿರಾಜ್ ಸರ್ ಬಗ್ಗೆ ಒಂದೇ ಒಂದು 10 ಸೆಕೆಂಡ್ ಹೇಳಬೇಕಾಗತ್ತೆ. ಅವರು ಬೇರೆ ಕವಿ ಅಲ್ಲ, ಅವರು ಬೇರೆ ಡೈರೆಕ್ಟರ್ ಅಲ್ಲ, ಅವರು ಮಹಾ ದೊಡ್ಡ ಹೋರಾಟಗಾರರು. ಅವರ ತಲೆಯಿಂದ ಕಾಲು ತನಕ ಅವ್ರಿಗೆ ಹೋರಾಟದ ಕಿಚ್ಚಿದೆ. ಅದನ್ನು ಮುಂಚೆನೂ ಒಂದು ಸತಿ ಒಂದು ಕನ್ನಡ ಕಂಕಣ ಅಂತ ಮಾಡಿದ್ದಾರೆ. ಅದು ಅಲ್ಲಿಂದ ನೀವು ನೋಡಬೇಕು ಅವರ ಒಂದು ಉತ್ಸಾಹ. ಇದು ನಾವು ಪಕ್ಕಾ ಹೋರಾಟಗಾರರು, ನಮ್ಮ ಜೊತೆ ಅವ್ರು ನಮ್ಮ ಜೊತೆ ನಿಂತ್ಕೊತಾರೆ ಅಂದರೆ ನಮಗೆ ತುಂಬ ದೊಡ್ಡ ವಿಷಯ. ಯಾಕಂದರೆ ಚಿತ್ರರಂಗದಲ್ಲಿ ಹೋರಾಟದವ್ರ ಜೊತೆ ಗುರುತಿಸ್ಕೊಳಕ್ಕೆ ಇಷ್ಟಪಡಲ್ಲ ಯಾರೂ, ಪ್ರಾಕ್ಟಿಕಾಲಿಟಿ. ಸೊ ಅವ್ರಿಗೂ ಆದಂಥ ಒಂದು ಲಿಮಿಟೇಷನ್ಸ್ ಇರುತ್ತೆ. ಮತ್ತು ಅಷ್ಟೇ ಅಲ್ಲ, ಇನ್ನೊಂದು ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ, ಸಾಕಷ್ಟು ಜನಕ್ಕೆ ಉಸಿರು ತಂಡ ಅಂತ ಒಂದು ತಂಡ ಮಾಡಿದ್ರು ಸರು. ಅದರಲ್ಲಿ ನಮ್ಮ ಕೋವಿಡ್ ಸಮಯದಲ್ಲಿ ಎಷ್ಟೋ ಜನಕ್ಕೆ ಆಕ್ಸಿಜನ್ ಕೊಡೋದು, ಬೆಡ್ಗಳು ಬುಕ್ ಮಾಡ್ಕೊಳೋದು, ಬ್ಲಡ್ ಕೊಡೋದು, ಈ ಥರ ಸಾಕಷ್ಟು ಸುಮಾರು 1.5 ತಿಂಗಳು 2 ತಿಂಗಳು ಅವರ ಒಂದು ಕಟ್ಟಿದ ಒಂದು ಸಂಸ್ಥೆ, ಒಂದು ಸಂಘಟನೆ ಅಂತ ಹೇಳ್ಬೋದು. ನಾವೆಲ್ಲ ಸೇರಿಕೊಂಡು ಸಾಕಷ್ಟು ಸಿನಿಮಾ ಚಿತ್ರರಂಗದವರೆಲ್ಲ ಸೇರಿಕೊಂಡು ಅದನ್ನು ಮಾಡಿದ್ವಿ. ಅಲ್ಲಿ ಸಾಕಷ್ಟು ಜನಕ್ಕೆ ಜೀವ ಸಿಕ್ತು ಅವತ್ತು. ಅವರು ಅಂತರಾಳದಲ್ಲಿ ಮಾನವೀಯತೆ ಇಟ್ಕೊಂಡಿರೋವಂಥವ್ರು ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆ ಚಿತ್ರದ ಅವರು ಬರವಣಿಗೆ ಮತ್ತು ನಿರ್ದೇಶಕರಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಅವ್ರಿಗೆ ಮೈ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಬೇಕಾದ ವಿಚಾರ ಅಂದರೆ, ಈ ಕನ್ನಡ ಬಳಗದ ಬಹುತೇಕರು ಎಲ್ಲರೂ ನನಗೆ ಹೆಸರು ಗೊತ್ತು, ಎಲ್ಲರೂ ಗೊತ್ತು. ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ನನ್ನ ಕಂಕಣದಲ್ಲಿ ಕೆಲಸ ಮಾಡಿದ್ದಾರೆ, ನನ್ನ ಉಸಿರಿನಲ್ಲಿ ಕೆಲಸ ಮಾಡಿದ್ದಾರೆ. ಬಹಳ ರಚನಾತ್ಮಕವಾಗಿ ಕನ್ನಡ ಹೋರಾಟವನ್ನು ಇವರು ಸಂಘಟಿಸ್ತಾ ಇದ್ದಾರೆ. ಕನ್ನಡ ಹೋರಾಟಕ್ಕೆ ಈಗ ಬಹಳ ಎಲ್ಲ ಮಜಲುಗಳಲ್ಲೂ ಹೋರಾಟ ನಡಿಬೇಕಾಗಿದೆ. ಒಂದು ಈ ಬಾಣದ ತುದಿಯಂತೆ ನಮ್ಮ ರಕ್ಷಣಾ ವೇದಿಕೆಯಂತಹ ಹಲವು ಸಂಘಟನೆಗಳು ಬೀದಿಯಲ್ಲಿ ಕನ್ನಡ ಪರವಾದ ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡಿ ಕನ್ನಡವನ್ನು ಉಳಿಸೋಕ್ಕೆ ಹೋರಾಡ್ತಿದ್ದಾರೆ. ಅದು ಬಹಳ ಮುಖ್ಯವಾದದ್ದು. ಅದಕ್ಕೆ ಪೂರಕವಾಗಿ ಇನ್ನೊಂದಷ್ಟು ರೀತಿಯ ಹೋರಾಟಗಳು ನಡಿಬೇಕಿತ್ತು. ಒಂದು ಕವಿಗಳು, ಬರಹಗಾರರು ಅರಿವನ್ನು ಮೂಡಿಸುವ ಕೆಲಸ ಮಾಡ್ತಿದ್ರು. ಆದರೆ ಒಂದು ಟಾರ್ಗೆಟೆಡ್ ಅಂದರೆ ಗುರಿ ಇಟ್ಟು ಗುಂಡು ಹೊಡೆಯುವ ಕೆಲಸ ಮಾಡಬೇಕಾಗಿತ್ತು. ಆ ಕೆಲಸವನ್ನು ಬನವಾಸಿ ಬಳಗ ಆಗಿರ್ಬೋದು, ಈ ನಮ್ಮ ಜ್ಞಾನಮಧು ಅವರು, ಸಾರಿಕಾ ಅವರ ಬಳಗ ಅಥವಾ ಪವನ್ ಅವರ ಬಳಗ ಎಲ್ಲ ಸೇರಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಆ್ಯಕ್ಟಿವ್ ಆಗಿರೋರು ಮಾಡ್ತಾ ಇದ್ದಾರೆ. ಅದು ತುಂಬ ಅವಶ್ಯಕವಾಗಿತ್ತು. ಯಾಕಂದರೆ ಒಬ್ಬ ಕನ್ನಡ ಹೋರಾಟಗಾರನಿಗೆ ಕೇಳಿದ್ರೆ ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸಬೇಕು ಅಂತ ಜೋರಾಗಿ ಕಿರಿಸ್ತೀವಿ. ನೆಕ್ಸ್ಟು ಏನಪ್ಪ ಏನು ಮಾಡಬೇಕು ಅದಕ್ಕಾಗಿ ಕೇಳಿದ್ರೆ ನಾವೇ ಬ್ಲ್ಯಾಂಕ್ ಆಗುವಂಥ ಸಿಚುವೇಶನ್ ಇತ್ತು. ಟಾರ್ಗೆಟೆಡ್ ಹೋರಾಟ ಒಂಥರ ಗಾಳಿಯಲ್ಲಿ ಗುಂಡೊಡೆಯುವ ಥರ ಇತ್ತು ಕನ್ನಡ ಹೋರಾಟದ ದಿಕ್ಕು. ಟಾರ್ಗೆಟ್ ಅಂದರೆ ಏನು ಅಂದರೆ ನೋಡಿ, ಇಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅನ್ನೋದಕ್ಕೊಂದು ಅಭಿಯಾನ ಆಯಿತು. ಕನ್ನಡವನ್ನು 343ನೇ ಸಂವಿಧಾನದ ಕಾಲಂನಲ್ಲಿ ಹಿಂದಿಯ ಜೊತೆಗೆ ಸಮಾನವಾಗಿ ಸೇರಿಸಬೇಕು ಅನ್ನೋದು ಪರ್ಟಿಕ್ಯುಲರ್ ಗುರಿ ಇಟ್ಟು ಹೊಡೆಯೋದು. ಜೊತೆಗೆ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಭಜನೆ ಆಗಬೇಕು, ಕನ್ನಡದ ಇಲಾಖೆ ಆಗಬೇಕು, ಅದಕ್ಕೆ ಅಂತ ಒಂದು ನಿಧಿ ಬರಬೇಕು ಅನ್ನೋದು. ಈ ಥರದ ಟಾರ್ಗೆಟ್ ಹೋರಾಟಗಳನ್ನ ಮಾಡಿ ನಾವು ಗುರಿಗಳನ್ನ ಸಾಧಿಸ್ತಾ ಹೋಗಬೇಕು. ಆಗನೇ ನಮ್ಮ ಕನ್ನಡ ಎಲ್ಲ ದಿಕ್ಕಿನಿಂದ ಸದೃಢವಾಗ್ಲಿಕ್ಕೆ ಸಾಧ್ಯ.
ಯಾಕೋ ಗೊತ್ತಿಲ್ಲ, ನಾವು ಕನ್ನಡಿಗರು ಬಹಳ ಶುರುವಿಂದನೇ ನಾವು ಸ್ವಾವಲಂಬಿಗಳು. ಮೈಸೂರು ಸಂಸ್ಥಾನ ಇದ್ದಾಗ ಮಿರ್ಜಾ ಇಸ್ಮಾಯಿಲ್ರು ಒಂದು ಮಾತು ಹೇಳ್ತಾರೆ, ಅದು ನಾವು ಕನ್ನಡಿಗರು ಎಷ್ಟು ಸ್ವಾವಲಂಬಿಗಳು ಅನ್ನೋಕ್ಕೆ ನಿದರ್ಶನ. ಅವ್ರು ಹೇಳ್ತಾ, ಅವರ ಉದ್ದೇಶ ಏನಾಗಿತ್ತು ಅಂದರೆ, ಅವಾಗ ಕನ್ನಡದ ಸೋಪ್ನಲ್ಲಿ ನಾವು ಸ್ನಾನ ಮಾಡಿ, ಅಂದರೆ ಮೈಸೂರು ಸ್ಯಾಂಡಲ್ ಸೋಪಲ್ಲಿ ಸ್ನಾನ ಮಾಡಿ, ಮೈಸೂರು ಟವಲಲ್ಲಿ ಮುಖ ಒರೆಸಿ, ಮೈಸೂರು ರೇಷ್ಮೆಯ ಬಟ್ಟೆ ಧರಿಸಿ, ಮೈಸೂರು ಕುದುರೆ ಮೇಲೆ ಸವಾರಿ ಹೋಗಬೇಕು. ಮೈಸೂರು ಕಾಫಿಗೆ ಮೈಸೂರು ಶುಗರ್ ಬೆರೆಸಿ ಕುಡಿತಾ, ಮೈಸೂರು ಫರ್ನಿಚರ್ ಮೇಲೆ ಕೂತ್ಕೊಂಡು ಮೈಸೂರು ಶುಗರ್ ಬೆರೆಸಿ ಮೈಸೂರು ಕಾಫಿ ಕುಡಿತಾ, ನಾವು ಮೈಸೂರು ಕಾಗದದ ಮೇಲೆ ಮೈಸೂರು ಲ್ಯಾಂಪ್ ಕೆಳಗೆ ನಮ್ಮ ಬರವಣಿಗೆಗಳನ್ನು ಬರೀಬೇಕು. ಆ ಮಟ್ಟಿನ ಸ್ವಾಭಿಮಾನದ ಒಂದು ಚಿಂತನೆ ಇತ್ತು ಅವರಿಗೆ. ಆಗ ಅದರ ನಂತರ 1940ರಲ್ಲೇ HALನ ಮೈಸೂರು ಒಡೆಯರು ಸ್ಥಾಪಿಸಿದ್ರು. ಅದರ ನಂತರ ಮೊದಲ ಎಲೆಕ್ಟ್ರಿಸಿಟಿ ಲೈಟ್ ಕಂಡ ಬೀದಿ ಬೆಂಗಳೂರದು 1900ರಲ್ಲಿ. ಸೊ ಎಲ್ಲ ಥರದಿಂದ ನಾವು ಸ್ವಾವಲಂಬಿಗಳಾಗಿದ್ವಿ. ಯಾವಾಗ ಒಕ್ಕೂಟದಲ್ಲಿ ಸೇರಿದೋ ಗೊತ್ತಿಲ್ಲ, ಅಲ್ಲಿಂದ ನಮ್ಮ ಒಂದೊಂದೇ ಅಭಿಮಾನದ ಸಂಕೇತಗಳನ್ನ ಕಳೆದುಕೊಂಡು ನಿರಭಿಮಾನಿಗಳಾಗಿ ಶುರುವಾದ್ವಿ. ಯಾಕೋ ಅಂತ ಗೊತ್ತಿಲ್ಲ ಅದು. ಈಗ ಹೇಳ್ದಂಗೆ ನಾನು ನೀವೇನು ಕೆಳದಿ ಚೆನ್ನಮ್ಮನ ವಿಜಯೋತ್ಸವ ಆಚರಿಸ್ತಾ ಇದ್ದೀರಿ ಅವತ್ತು, ಅದೇ ಊರಿಂದ ಬಂದವನು. ನನ್ನ ಊರಿಂದ 10 ಕಿಲೋಮೀಟ್ರ್ ಈ ಕಡೆ ಕವಲೇದುರ್ಗ, ಭುವನಗಿರಿ. 10 ಕಿಲೋಮೀಟ್ರ್ ಈ ಕಡೆ ಹೋದರೆ ಬಿದನೂರು, ಅವರ ರಾಜಧಾನಿ. ಅಲ್ಲಿರುವ 99 ಜನಕ್ಕೆ ಆ ಕೋಟೆ ಯಾಕಿದೆ ಅಂತ ಗೊತ್ತಿಲ್ಲ, ಬಿದನೂರು ಕೋಟೆ. ಆ ಊರಲ್ಲಿ ಈ ಕಡೆ ಕವಲೇದುರ್ಗ ಕೋಟೆ ಯಾಕಿದೆ ಅಂತ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಇತಿಹಾಸವನ್ನು ನಮ್ಮ ಜನಕ್ಕೆ ತಲುಪಿಸುವಲ್ಲಿ ನಮ್ಮ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಎಲ್ಲ ವಿಫಲಗೊಂಡಿದೆ. ಯಾವಾಗ ನಮ್ಮ ಬಗ್ಗೆ ನಮ್ಮಲ್ಲಿ ಅಭಿಮಾನ ಇರಲ್ವೋ, ನಾವು ಗುಲಾಮರಾಗೇ ಇರ್ತೀವಿ. ಜೈ ಅಂತೀವಿ, ಅಲ್ಲೆಲ್ಲೋ ತಮಿಳ್ನಾಡವ್ರಿಗೆ ಜೈ ಅಂತೀವಿ, ಬಟ್ ನಮ್ಮ ಬಗ್ಗೆ ನಾವು ತಿಳ್ಕೊಂಡಿಲ್ಲ. ನಮ್ಮ ಬಗ್ಗೆ ನಮ್ಮ ಶ್ರೀಮಂತ ಇತಿಹಾಸದ ಅರಿವು ನಮಗಿಲ್ಲ. ಆ ತೊಂದರೆಯನ್ನು ನಾವು ಬಹಳ ಮಟ್ಟಿಗೆ ಎದುರಿಸ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಇವರೆಲ್ಲ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇಮ್ಮಡಿ ಪುಲಕೇಶಿ ಅವ್ರನ್ನ ಬ್ರ್ಯಾಂಡ್ ಮಾಡಿರೋದಾಗಿರ್ಬೋದು, ಅಥವಾ ಚೆನ್ನಮ್ಮ ಅವರ ವಿಜಯೋತ್ಸವ ಇವತ್ತು ಚೆನ್ನಮ್ಮ ಯಾರು ಹೇಳ್ದಂಗೆ, ಮುಖ್ಯಮಂತ್ರಿ ಸರ್ ಚಂದ್ರ ಅವರು ಹೇಳ್ದಂಗೆ, ಬಹುತೇಕರಿಗೆ ಕೆಳದಿ ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮ ವ್ಯತ್ಯಾಸ ಗೊತ್ತೇ ಇಲ್ಲ, ಇಬ್ಬರು ಒಂದೇ ಅಂದ್ಕೊಂಡಿದ್ದಾರೆ ಅಲ್ವಾ. ಆ ಥರದ್ದು ನಮ್ಮ ಬಗ್ಗೆ ನಾವು ತಿಳ್ಕೊಂಡಿಲ್ಲ. ಯಾವ ಮರ ಬೇರನ್ನು ಮರೆಯುತ್ತೋ ಆ ಮರ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಬೇರನ್ನು ಮರೆತವರು. ಎಷ್ಟು ಮಟ್ಟಿಗೆ ನಿರಭಿಮಾನಿಗಳಾಗಿದೆ. ಒಂದೇ ವಿಷಯ ಹೇಳಿ ನಾನು ಮಾತು ಮುಗಿಸ್ತೀನಿ, ಜಾಸ್ತಿ ಸಮಯ ತೊಗೊಳ್ಳಲ್ಲ. ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಹುತೇಕರಿಗೆ ಗೊತ್ತಿರ್ಬೋದು, ನಾವು ಕೇಂದ್ರಕ್ಕೆ ತೆರಿಗೆ ಕೊಡೋದ್ರಲ್ಲಿ ಕೇವಲ 13 ರೂಪಾಯಿ ಮಾತ್ರ ನಮಗೆ ವಾಪಸ್ ಬರ್ತಾ ಇರೋದು. 13 ರೂಪಾಯಿ, 100ಕ್ಕೆ 13 ರೂಪಾಯಿ ಮಾತ್ರ ನಮಗೆ ವಾಪಸ್ ಬರ್ತಾ ಇರೋದು. ಅದೇ ತಮಿಳ್ನಾಡಿಗೆ 23 ರೂಪಾಯಿ ಬರುತ್ತೆ. ಅದೇ ಆಂಧ್ರ ಪ್ರದೇಶಕ್ಕೆ 43 ರೂಪಾಯಿ ಬರುತ್ತೆ. ತೆಲಂಗಾಣಕ್ಕೆ, ಆಂಧ್ರ ಪ್ರದೇಶಕ್ಕೆ 49 ರೂಪಾಯಿ ಬರುತ್ತೆ. ಉತ್ತರ ಪ್ರದೇಶಕ್ಕೆ 30 ರೂಪಾಯಿ ಹೋಗುತ್ತೆ 1 ರೂಪಾಯಿಗೆ. 100ಗೆ 300 ರೂಪಾಯಿ ಹೋಗುತ್ತೆ. 100ಕ್ಕೆ 300 ರೂಪಾಯಿ ಹೋಗುತ್ತೆ, 3 ಪಟ್ಟು ಹೋಗುತ್ತೆ. ಬಿಹಾರಕ್ಕೆ 700 ರೂಪಾಯಿ ಹೋಗುತ್ತೆ, 7 ಪಟ್ಟು ಹೋಗುತ್ತೆ. ನಮಗೆ 15 ರೂಪಾಯಿ ಬರುತ್ತೆ. ಈವಾಗ ಮೊನ್ನೆ ನಮ್ಮ ಸರ್ಕಾರವೇ ಅಲ್ಲಿ ಹೋಗಿ ಕೂತು ಧರಣಿ ಮಾಡಿದ್ರೆ ನಮ್ಮದೇ ಅಭಿಮಾನಹೀನ ಕನ್ನಡಿಗರು ಏನು ಹೇಳ್ತಾರೆ, ನಮಗೆ ಭಾರತ ಇದು, ಎಲ್ಲ ದುಡ್ಡು ನಾವೇ ತೊಗೊಂಡ್ಬಿಡೋಕ್ಕಾಗತ್ತಾ, ಅವ್ರಿಗೆ ಕೊಡೋದು ಬೇಡವಾ ಅಂತ ಕೇಳ್ತಾರೆ. ಎಷ್ಟು ಈಡಿಯಟ್ಸು, ಎಷ್ಟು ಕೆಟ್ಟ ಪದಗಳು ಬಳಸಬೇಕು ಅನಿಸುತ್ತೆ, ಬಟ್ ಈ ವೇದಿಕೆಯಲ್ಲಿ ಬಳಸೋಕ್ಕಾಗಲ್ಲ. ಎಷ್ಟು ಮಾತೃದ್ರೋಹಿಗಳು ಅವರು ಅಂದರೆ, ಅವ್ರಿಗೆ ಗೊತ್ತಿಲ್ವಾ ನಾವೇನು ಪೂರ್ತಿ ಕೊಡಿ ಅಂತ ಕೇಳ್ತೀವ? ನಮ್ಮ 100ಕ್ಕೆ 100 ರೂಪಾಯಿ ಕೊಡಿ ಅಂತ ಕೇಳ್ತಿಲ್ಲ ನಾವು. ನಮ್ಮ 100ಕ್ಕೆ ಬರೀ 15 ರೂಪಾಯಿ ನೀವು ಕೊಡ್ತಿದ್ದೀರಾ, 20 ಕೊಡಿ, 25 ಕೊಡಿ ಸಾಕು ಅಂತ ಕೇಳ್ತಾ ಇರೋದು. ಇಲ್ಲ, ಒಂದು 30 ಕೊಡಿ, 70 ತೆಗೆದು ಆ ಬಿಮಾರು ಸ್ಟೇಟ್ಸ್ಗಳಿಗೆ ಹಾಕಿ, ಓಕೆ. ಅದಕ್ಕೆ ಎಷ್ಟು ವಿತಂಡವಾದ ಮಾಡ್ತಾರೆ. ಬಹುಶಃ ತುಂಬ ಜನ ವಾದ ಕೇಳಿರ್ಬೋದು, ಹಂಗಾರೆ ಬೆಂಗಳೂರು ದುಡ್ಡನ್ನೆಲ್ಲ ತಗೊಂಡು ಕಲಬುರ್ಗಿ ಹಾಕೋ ತಪ್ಪ ಅಂತ ಕೇಳ್ತಾರೆ ಅಲ್ವಾ. ಕಲಬುರ್ಗಿ ಅಭಿವೃದ್ಧಿ ಬೆಂಗಳೂರು ದುಡ್ಡಿಂದ ಆಗಬಾರ್ದು ಅದು ಹೇಳ್ತಿಲ್ಲ ನಾವು. ಬೆಂಗಳೂರಿನ 25% ಇಲ್ಲಿ ಬಳಸ್ಕೊತೀವಿ, 75 ಕೊಡಿ ಬೇಕಾರೆ, ಎಲ್ಲಿಗಾರು ಕೊಡಿ. ಅದನ್ನು ಎಷ್ಟು ಬಹುಶಃ ನಮ್ಮ ತುಂಬ ಕನ್ನಡಿಗರಿಗೆ ಅದನ್ನು ವಿರೋಧಿಸೋಕ್ಕೆ ಆಗಲಿಲ್ಲ ಅನ್ಸುತ್ತೆ. ದಯವಿಟ್ಟು ಇಷ್ಟು ಹೇಳಿ, ನಾವು 100ಕ್ಕೆ 100 ರೂಪಾಯಿ ಕೇಳ್ತಿಲ್ಲಪ್ಪ ಕೊಡೋದ್ರಲ್ಲಿ, 75 ರೂಪಾಯಿ ನೀವು ಉಪಯೋಗಿಸ್ಕೊಳ್ಳಿ, 25 ನಮ್ಗೆ ಕೊಡಿ. 25 ಕೇಳುತ್ತಪ್ಪ. ನನ್ನ ಊಟವನ್ನು ಇನ್ನೊಬ್ರಿಗೆ ಎಷ್ಟು ಕೊಡ್ಬೋದು? ನಾನು ಒಂದು ತುತ್ತು ಕೊಡ್ಬೋದು, ಅಥವಾ ಅರ್ಧ ಊಟ ಕೊಡ್ಬೋದು. ನನ್ನ ಪೂರ್ತಿ ಊಟ ಕಿತ್ಕೊಂಡ್ರೆ ನಾನು ಬದುಕೋದು ಹೆಂಗೆ? ಸಾಮಾಜಿಕ ನ್ಯಾಯ ಇಲ್ಲಿ ಯಾವುದೇ ಇದಿಲ್ಲ. ಪ್ರಕೃತಿನೇ ಹೇಳೋದು. ಫಸ್ಟು ಒಂದು ರಾಷ್ಟ್ರಭಕ್ತಿ ಅನ್ನೋ ಒಂದು ಹುಸಿ ಅಭಿಮಾನವನ್ನು ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ರಾಷ್ಟ್ರಭಕ್ತಿ ಬೇಕು. ಮೊದಲು ಪ್ರಕೃತಿ ಒಂದು ಕಲಿಸುತ್ತೆ. ಮನುಷ್ಯ ಪ್ರಕೃತಿಯ ಶಿಶು. ಪ್ರಕೃತಿ ಏನು ಹೇಳುತ್ತೆ? ಪ್ರಕೃತಿ ಫಸ್ಟ್ ನಿಮಗೆ ನಿಮ್ಮ ಊರಿಗೆ ಬೆಂಕಿ ಬಿದ್ದರೆ ನೀವೇನು ಮಾಡಬೇಕು?
ಪ್ರಕೃತಿ ದತ್ತವಾಗಿ ಬಿಟ್ಬಿಡಿ. ದೊಡ್ಡ ದೊಡ್ಡ ಉದಾತ್ತ ಧ್ಯೇಯಗಳು ಬೇಡ. ಏನು ಮಾಡ್ತೀರಾ? ಫಸ್ಟು ನಿಮ್ಮನ್ನು ರಕ್ಷಿಸ್ಕೋತೀರಾ, ನಿಮ್ಮ ಮನೇನ ರಕ್ಷಿಸ್ಕೋತೀರಾ, ಅದಾದಮೇಲೆ ಎಲ್ಲಿ ಹೋಗ್ತೀರಾ? ಇದೇ ನ್ಯಾಯ, ಇದು ಪ್ರಕೃತಿಯ ನ್ಯಾಯ, ನಮ್ಮ ತಲೆ ತುಂಬೋ ನ್ಯಾಯ ಅಲ್ಲ. ಫಸ್ಟು ನಮ್ಮ ರಾಜ್ಯವನ್ನು, ನಮ್ಮ ರಾಜ್ಯದ ಹಿತಾಸಕ್ತಿಯನ್ನು ರಕ್ಷಿಸ್ಕೊಳ್ಳೋಣ. ಅದನ್ನು ರಕ್ಷಿಸಿದ ನಂತರ ಪಕ್ಕಕ್ಕೆ ಹೋಗೋಣ ಅಲ್ವಾ? ಏನು ನಿಜವಾಗ್ಲೂ ಡಿ ಕೆ ಸುರೇಶ್ ಅವ್ರನ್ನ ಬಹಳ ಜನ ವಿರೋಧ ಮಾಡಿದ್ರು. ಅದು ಹೌದು, ದೇಶ ವಿಭಜನೆ ಆಗಬಾರ್ದು ಅಂತ ಎಲ್ಲ ಕನ್ನಡಿಗರು ಆಸೆ ಇದೆ, ಎಲ್ಲರೂ ಭಾರತೀಯರೇ. ಆದರೆ ಅತಿಯಾದ ಅನ್ಯಾಯ ಆದರೆ ಏನಾಗುತ್ತೆ? ಯಾವತ್ತೋ ಒಂದಿನ ಅದು ಬರ್ಬೋದು ಅಂತ ಅವರು ಎಚ್ಚರಿಕೆ ಕೊಟ್ಟರು. ತಪ್ಪಲ್ಲ ಅದು. ಅದು ಆಗಬಾರ್ದು ಅಂದರೆ ಏನು ಮಾಡಬೇಕು? ನಮ್ಗೆ ನ್ಯಾಯ ಸಿಗಬೇಕು. ನಾವು ಕೊಡೋ 100 ರೂಪಾಯಿಗೆ 25 ರೂಪಾಯಿ ಆದರೂ ನಮ್ಗೆ ವಾಪಸ್ ಕೊಡಬೇಕು. ಈಗ 10ನೇ ಹಣಕಾಸು ಆಯೋಗದಲ್ಲಿ 5% ಬರ್ತಿದ್ದು ಈಗ 3.5% ಬಂದಿದೆ. ಅಂದರೆ ಪ್ರತಿ ವರ್ಷ ಪ್ರತಿ ಹಣಕಾಸು ಆಯೋಗದಲ್ಲಿ ನಮ್ಗೆ ಕಡಿಮೆ ಆಗ್ತಾನೆ ಬಂದಿದೆ. ಅದು ಒಂದು ಮಟ್ಟಕ್ಕೆ ಜಾಸ್ತಿ ಎಲ್ಲ ಬೇಡ, ಒಂದು ಮಟ್ಟಕ್ಕೆ ಜಾಸ್ತಿ ಆಗಲಿ ಅನ್ನೋ ಬೇಡಿಕೆಯನ್ನು ಈಡೇರಿಸಬೇಕು. ಆಗ ನಮಗೆ ಭಾರತೀಯರಾಗಿ ಖಂಡಿತ ನಾವು ಭಾರತೀಯರೇ, ನಾವು ಭಾರತೀಯರ ಹಾಗೇ ಇರ್ತೀವಿ. ಆದರೆ ಮೊದಲು ನಾವು ಕನ್ನಡಿಗರಾಗಿರೋಣ, ಆಮೇಲೆ ಭಾರತೀಯರಾಗೋಣ. ಒಟ್ಟಾರೆ ಈ ವಿಷಯದಲ್ಲಿ ಈ ಸಂಸ್ಥೆಗಳು, ಬನವಾಸಿ ಬಳಗ ಸೇರಿದಂತೆ ನಮ್ಮ ಜಾನ್ ಮಧು ಅವರ ಟೀಮ್ ಇರ್ಬೋದು, ಎಲ್ಲ ಟೀಮ್ ಭಾಳ ರಚನಾತ್ಮಕವಾಗಿ ಕೆಲಸ ಮಾಡ್ತಿದ್ದಾರೆ. ಈ ಕೆಲಸಗಳನ್ನ ಹೀಗೆ ಮುಂದುವರಿಸಲಿ. ಅವ್ರಿಗೆ ಯಾವತ್ತೂ ನಮ್ಮ ಬೆಂಬಲ ಇದೆ. ಎಲ್ಲ ಕನ್ನಡಿಗರು ಈ ವಿಚಾರದಲ್ಲಿ ನಿಮ್ಮ ಜೊತೆಯವರಿಗೆ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿರೋರಿಗೆ, ನಿಮ್ಮ ಅಕ್ಕಪಕ್ಕದವರಿಗೆ ಅರಿವು ಮೂಡಿಸಿ. ಎಲ್ಲಿ ನೋಡಿ, ಸುಳ್ಳನ್ನೇ ಆಡಿಕೊಂಡು ಸುಳ್ಳನ್ನೇ ಗೆದ್ಕೊಂಡು ಬಂದ ಜನಗಳಿದ್ದಾರೆ. ಈಗ ಆ ಸುಳ್ಳನ್ನು ನೀವು ಎದುರಿಸಬೇಕು ಸತ್ಯದ ಅಸ್ತ್ರದಿಂದ. ಅನಕ್ರು ಅವರು ಒಂದು ಕಡೆ ಹೇಳ್ತಾರೆ, ಕನ್ನಡದ ಹಿತವನ್ನು ವಿರೋಧಿಸುವವನು ಎಷ್ಟೇ ದೊಡ್ಡ ನಾಯಕನಾದರೂ ಅವನನ್ನು ನಾವು ನಿರಾಕರಿಸಬೇಕು. ಅವನು ಎಂಥ ರಾಷ್ಟ್ರಭಕ್ತನಾದರೂ, ಅನಕ್ರು ಅವ್ರ ಮಾತಿದು, ಅವನೆಂಥ ರಾಷ್ಟ್ರಭಕ್ತನಾದರೂ ನಾಡಿನ ಹಿತವನ್ನು ನಿರಾಕರಿಸಿದರೆ ಅವರನ್ನು ನಾವು ನಿರಾಕರಿಸಬೇಕು. ಅದೇ ಥರ ಕುವೆಂಪು ಅವರು ಒಂದು ಹೇಳ್ತಾರೆ, ಕನ್ನಡದ ವಿಚಾರ ಬಂದಾಗ ನಾನು ಬುಲ್ಡೋಸರ್ನ ಥರ ಮುಂದುಕ್ತೀನಿ ಅಂತ. ಕುವೆಂಪು ಅಂತವರ ಕವಿ ಮನಸ್ಸೇ ಹಂಗೆ ಹೇಳುತ್ತೆ ಅಂದರೆ ನಾವೆಲ್ಲ ಯಾವ ಥರ ಕೆಲಸ ಮಾಡಬೇಕು ಯೋಚನೆ ಮಾಡಿ. ಅದಕ್ಕಾಗಿ ಮತ್ತೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆ ಧರ್ಮರಾಜ ಗೌಡರನ್ನು ನಾನು ಅಭಿನಂದಿಸ್ತೀನಿ. ಅವ್ರು ಮಾಡಿದ ಕೆಲಸಕ್ಕೆ ಖಂಡಿತ ನಮ್ಮ ಬೆಂಬಲ ಇದೆ. ಅವರಿಗೆ ಎಲ್ಲ ಥರದ ಹೋರಾಟಗಳು ಎಲ್ಲ ದಿಕ್ಕಿನಲ್ಲೂ ನಡೀಲಿ. ಕನ್ನಡವನ್ನು ರಕ್ಷಿಸಲಿಕ್ಕೆ ನಮ್ಮನ್ನು ನಾವು ಉಳಿಸ್ಕೊಳ್ಳೋದು ಖಂಡಿತ ತಪ್ಪಲ್ಲ, ಅದು ಪ್ರಕೃತಿ ನಿಯಮ. ಅದಕ್ಕೆ ಬದ್ಧರಾಗಿರೋಣ ಅಂತ ಹೇಳ್ತಾ ಈ ಸಮಾರಂಭಕ್ಕೆ ನನ್ನ ಕರೆದು ಅವಕಾಶ ಕೊಟ್ಟ ಇಡೀ ಬಳಗಕ್ಕೆ ಧನ್ಯವಾದ ಸಲ್ಲಿಸ್ತೀನಿ. ನಮಸ್ತೆ. ಕವಿಗಳೇ, ಅದ್ಭುತವಾದಂಥ ಒಂದು ಸಾಮಾಜಿಕ ಜಾಗೃತಿಯನ್ನು ಮೂಡಿಸಿದಿರ ಮಾತಿನ ಮುಖೇನ. ಮೊದಲಿಗೆ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತಾ, ನಂತರ ಡಿಜಿಟಲ್ ಮಾಧ್ಯಮದ ಬಹಳಷ್ಟು ಜನ ನಲ್ಮೆಯ ಯುವಕರು ಯುವತಿಯರು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಒಂದು ಪುಟ್ಟ ನೆನಪಿನ ಕಾಣಿಕೆಯನ್ನು ನೀಡೋ ಸುಸಮಯ. ಹೃತ್ಪೂರ್ವಕ ಧನ್ಯವಾದಗಳು. ಮೊದಲಿಗೆ ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತ ಹೇಳೋದಕ್ಕೆ ಮುಂಚೆ ಎಲ್ರಿಗೂ ನೀವು ಹೇಳಿ, ಕನ್ನಡವನ್ನು ಬಳಸಿ. ಕನ್ನಡ ಬಾರದೇ ಇರೋರು ಕನ್ನಡ ಕಲಿಸಿ, ಆಚೆ ಬಂದಾಗ ಕನ್ನಡದಲ್ಲೇ ವ್ಯವಹರಿಸಿ. ಕರ್ನಾಟಕದಲ್ಲಿರೋರು ಎಲ್ಲರೂ ಕನ್ನಡಿಗರೇ. ನಮ್ದು ಉತ್ತರ ಕರ್ನಾಟಕ, ನಮ್ಮ ದಕ್ಷಿಣ ಕರ್ನಾಟಕ, ನನ್ನ ಉತ್ತರ ಕನ್ನಡ ಜಿಲ್ಲೆ, ನನ್ನ ಮಂಡ್ಯ ಅಲ್ಲ, ಅಖಂಡ ಕರ್ನಾಟಕದ ಹೆಮ್ಮೆಯ ಕನ್ನಡಿಗರು ನಾವು. ಪೇಜ್ಗಳಲ್ಲಿ ಈ ಹೀರೋ ಇಷ್ಟನಾ ಆ ಹೀರೋ ಇಷ್ಟನಾ ಅಂತ ಹೇಳಿ ಒಬ್ರಿಗೊಬ್ರಿಗೆ ತಂದಿಡಬೇಡಿ. ನಾವು ಕನ್ನಡದ ಅಭಿಮಾನಿಗಳು, ಕನ್ನಡ ಎಲ್ಲ ನಟ ನಟಿಯರ ಅಭಿಮಾನಿಗಳು ನಾವೆಲ್ಲರೂ ಒಂದು ಅನ್ನೋ ಭಾವ ಇರಲಿ. ಡಿಜಿಟಲ್ ಮಾಧ್ಯಮದ ಆಕರ್ಷ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆಕರ್ಷ್ ಮತ್ತು ನಂದಿನಿಯವರು, ಡಿಜಿಟಲ್ ಮಾಧ್ಯಮದ ಆಕರ್ಷ್ ಮತ್ತು ನಂದಿನಿ. ಅಂತೆಯೇ ಶಶಿಧರ್ ಅವರು ಹವ್ಯಾಸಿ ಇತಿಹಾಸಕಾರರು ಹಾಗೆ ಲೇಖಕರು ಕೂಡ ಆದಂಥ ಶಶಿಧರ್ ಅವರು ಕೂಡ ದಯವಿಟ್ಟು ಬರಬೇಕು. ಸಾಗರ್ ವಗ್ಗಿ ಅವರು, ಇನ್ಸ್ಟಾ ಕಂಟೆಂಟ್ ಕ್ರಿಯೇಟರ್ ಸಾಗರ್ ವಗ್ಗಿ ಅವರು. ಮಸಾಲಾ ಚಾಯ್ ಮೀಡಿಯಾದಿಂದ ವಿನಯ್ ಮತ್ತು ಶಿವಪ್ರಕಾಶ್ ಅವರು ಕೂಡ ಬರಬೇಕು. ನಮಗೆ ಫಾಲೋವರ್ಸ್ ಜಾಸ್ತಿ ಆಗಲಿ, ನಮಗೆ ಲೈಕ್ಸ್ ಜಾಸ್ತಿ ಸಿಗಲಿ, ನಮಗೆ ಕಮೆಂಟ್ಸ್ ಆಗಲಿ, ತುಂಬ ಜನ ಅದನ್ನು ಶೇರ್ ಮಾಡಲಿ ಅಂತ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೇನೆ. ಕಂಟೆಂಟ್ ಮಾಡಬೇಡಿ, ಕನ್ನಡ ದ್ರೋಹ ಆಗತ್ತೆ. ಕೆಲವೊಂದು ಕಡೆ ಬೇಡದಿರೋ ಕಡೆಗೆ ಪೋಸ್ಟ್ ಹಾಕೋದು, ನಮ್ಮಲ್ಲೇ ಬೆಂಕಿ ಹಚ್ಚೋ ಕೆಲಸವನ್ನು ನಾವು ಮಾಡೋದು ಬೇಡ. ಇಡೀ ಖಾನ್ದಾನ್ನ ಕರ್ಕೊಂಡು ಅಮ್ಮ ಅಕ್ಕ ಸಂಬಂಧಿಗಳನ್ನೆಲ್ಲ ಬೈಕೊಂಡು ತಿರುಗ್ತಾರೆ ಈಗಿನ ಕೆಲವರು. ಯಾವುದೋ ಒಂದು ಸೀರಿಯಲ್ದು ಕಂಟೆಂಟ್ ನೋಡಿ ನಾನು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಆಶ್ಚರ್ಯ ಆಗಿದ್ದು, ಎಷ್ಟು ಪರ್ಸ್ನಲಾಗಿ ತೊಗೊಂಡವ್ರು ಈಗಿನ ಜನ್ರೇಷನ್. ಅಂದರೆ ದಯವಿಟ್ಟು ಬೇಗ ಬಂದ್ ಮಾಡಿ, ಹೀರೋ ಹೀರೋಯಿನ್ನ ಪ್ಲೀಸ್ ದೂರ ಮಾಡಬೇಡಿ. ಮತ್ತು ಯಾರೋ ಒಬ್ಳು ಎಂಟ್ರಿ ಆದರೆ ಪ್ಲೀಸ್ ಅವಳು ತಂಗಿ ಮಾಡಿ, ದಯವಿಟ್ಟು ನಮ್ಮ ಹೀರೋಗೆ ಅವಳು ಸೆಕೆಂಡ್ ಇದಾಗಿ ಬಂದು ನಮ್ಮ ಹೀರೋ ಹೀರೋಯಿನ್ ಮಧ್ಯೆ ಸಂಬಂಧ ಬಿರುಕಾಗ್ದಲ್ಲಿ
ಈ ಥರ ಎಲ್ಲ ಯೋಚನೆ. ಆವೆಂಜರ್ಸ್ ಸಿನಿಮಾನಲ್ಲಿ ಯಾರೋ ಒಬ್ಬ ಸೂಪರ್ ಹೀರೋ ಸತ್ತೋರೆ ಗೊಳೋ ಅಂತವ್ರ ಗುರು ಇಡೀ ಥಿಯೇಟ್ರು ನಿಜವಾಗ್ಲೂ ಸಾಯ್ತಿರೋರು ಕಂಡು ಮರಗ್ತಾ ಇಲ್ಲ. ಸಿನಿಮೀಯ ರೀತಿಯಲ್ಲಿ ನೋಡಿ ಭ್ರಮೆಗೊಳಗಾಗೋದನ್ನು ಬಿಟ್ಟು ವಾಸ್ತವ ತಿಳಿದುಕೊಳ್ಳೋಣ. ಧನ್ಯವಾದಗಳು. ನಮ್ಮ ಆಕರ್ಷ್ ಅವರವರು ಹಾಗೆ ನಂದಿನಿಯವರು ಡಿಜಿಟಲ್ ಮಾಧ್ಯಮದ ಮುಖೇನ ವಿಭಿನ್ನ ರೀತಿಯಲ್ಲಿ ಒಂದು ಕನ್ನಡದ ಸೇವೆ ಮಾಡ್ತಿರುವಂಥವ್ರು. ಮಸಾಲಾ ಚಾಯ್ ಮೀಡಿಯಾ ಕೂಡ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಆ ಕಡೆಯಿಂದ ಮಸಾಲಾ ಚಾಯ್ ಕಡೆಯಿಂದ ಬಂದಿರುವಂಥ ಶಿವಪ್ರಕಾಶ್ ಮತ್ತು ವಿನಯ್ ಅವ್ರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಧರ್ಮಣ್ಣ ಅವರು ಕವಿಗಳು ಇಬ್ಬರು ಕೂಡಿ ಅವರಿಗೆ ಒಂದಷ್ಟು ಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ. ಇನ್ನೂ ಹೆಚ್ಚು ಹೆಚ್ಚು ಪುಸ್ತಕದ ಸಾರ ನಿಮ್ಮ ಮಸ್ತಕಕ್ಕೆ ಇಳೀಲಿ ಅಂತ ಕೋರ್ತಾ ಧನ್ಯವಾದಗಳು ನಂದಿನಿಯವರೇ. ಪ್ರತಿ ಬಾರಿ ಮನ್ಸಲ್ಲಿರ್ಬೇಕು, ಬರೀ ನಾಲ್ಗೆಲಿದ್ರೆ ಸಾಲದು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಹೊರನಾಡಿನವ್ರನ್ನ ಬರ್ಮಾಡ್ಕೊಳ್ಳೋಣ, ಕಲಿಸಲು ನಮ್ಮ ಈ ಕನ್ನಡವನ್ನ, ಗೌರವಿಸಲು ನಮ್ಮ ಸಂಸ್ಕೃತಿಯನ್ನ ಅನ್ನೋ ತಲೆಯಲ್ಲಿರ್ಬೇಕು ಯಾವಾಗಲೂ. ಧನ್ಯವಾದಗಳು ನಂದಿನಿಯವ್ರಿಗೆ. ಹಾಗೆ ಆಕರ್ಷ್ ಎಲ್ಲರನ್ನ ಆಕರ್ಷಿಸುವಂಥ ಕಂಟೆಂಟನ್ನು ಕೊಡೋ ಅಂಥವ್ರು. ಇವತ್ತು ಯಾರೆಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಬಂದಿದ್ದಾರೆ ಕನ್ನಡ ಪರವಾದಂಥ ಒಲವು ನಿಲುವು ಇರೋವಂಥವ್ರನ್ನೇ ಕರೆದಿರೋ ಅಂಥದ್ದು. ಧನ್ಯವಾದಗಳು. ಹಾಗೆ ನಮ್ಮ ಶಿವಪ್ರಕಾಶ್ ಮತ್ತು ವಿನಯ್ ಅವರು ಮಸಾಲಾ ಚಾಯ್ ಮೀಡಿಯಾ ಕೂಡ ಬಹಳ ಪ್ರಸಿದ್ಧಿಯನ್ನು ಪಡೆದಿರೋ ಅಂಥದ್ದು. ಶುಭವಾಗಲಿ ನಿಮಗೂ ಕೂಡ ಪ್ರೀತಿಯ ಸಹೋದರರೇ. ಯಾವುದಾದ್ರೂ ರೀತಿಲಾದರೂ ಸರಿ ಕನ್ನಡದ ಕಹಳೆಯನ್ನು ಮೊಳಗಿಸ್ತಾ ಇರಬೇಕು ಎಲ್ಲರ ಮನ ಮುಟ್ಟುವವರೆಗೂ. ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆ ನಮ್ಮ ಶಶಿಧರ್ ಅವರು ಹವ್ಯಾಸಿ ಇತಿಹಾಸಗಾರರು ಹಾಗೂ ಲೇಖಕರು. ಶಶಿಧರ್ ಸರ್ ತಮಗೂ ಕೂಡ ನಲ್ಮೆಯ ಧನ್ಯವಾದಗಳು. ಸಾಗರ್ ವಗ್ಗಿಯವರು ಹಾಗೆ ಆಕರ್ಷ್ ಅವರಿಗೆ ನಾನು ಆಗಲಿ ಆಕರ್ಷ್ ಹಿಂದೆ ಉಳಿದ್ರೆ ಹೇಗಪ್ಪ. ಆಕರ್ಷ್ ಡಿಜಿಟಲ್ ಮಾಧ್ಯಮದ ಸನ್ಮಿತ್ರರು. ಆಕರ್ಷ್ ಅವರಿಗೂ ಕೂಡ ನಾವು ನೆನಪಿನ ಕಾಣಿಕೆಯನ್ನು ನೀಡೋಣ. ನಮ್ಮ ಕಳಕಳಿ ಒಂದಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಸನ್ನು ಕರೆತಂದು ನಿಮ್ಮ ಒಂದು ಕ್ರಿಯೇಟಿವ್ ಮೈಂಡ್ಗೆ ಕನ್ನಡದ ಒಂದು ಕೆಲಸವನ್ನು ಕೊಡೋಣ ಅಂತ ಅಷ್ಟೇ. ನೀವೆಲ್ಲ ಬ್ಯಾಂಕ್ ಥರ ಕೊಡ್ತೀರಾ, ಅದನ್ನೇ ರಸವತ್ತಾಗಿ ಮಿಮೀಸ್ ಮಾಡ್ತಾ ಒಂದೊಂದು ಲೈನಲ್ಲಿ, ಯಾಕಂದರೆ ಪೇಷನ್ಸ್ ಲೆವೆಲ್ ತಾಳ್ಮೆ ಬಹಳ ಕುಸ್ತಿದೆ ಯೂತ್ಸಲ್ಲಿ. ಒಂದೊಂದು ಲೈನ್ನಲ್ಲೇ ಅವರ ಮನ ಮುಟ್ಟುವಂಥ ಕಂಟೆಂಟ್ ಕೊಡಿ ನಮ್ಮ ಅರಸರ ಬಗ್ಗೆ. ಧನ್ಯವಾದಗಳು ಆಕಾಶ್, ಶುಭವಾಗಲಿ ತಮಗೆ. ಸಾಗರ್ ವಗಿ ಅವ್ರಿಗೆ ಕೂಡ ಗೌರವ ಸಮರ್ಪಣೆ. ನಮ್ಮ ಹರೀಶ್ ಅವ್ರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಹೇಳಬೇಕಂತಿದ್ದಾರೆ. ಎಲ್ರಿಗೂ ಶರಣಾರ್ಥಿ. ಈಗ ಸಾಗರ್ ವಾಗಿ ಅಂತ ಯಾರಿಗೆ ನಾವು ಒಂದು ಚಿಕ್ಕ ಸನ್ಮಾನ ಏನು ಮಾಡ್ತಾ ಇದೀವಿ. ಸಾಗರ್ ವಾಗಿ ಬಂದ್ಬಿಟ್ಟು ಇನ್ಸ್ಟಾ ಕಾಂಟೆಂಟ್ ಕ್ರಿಯೇಟರು, ಬೀದರ್ ಹುಡುಗ. ಬೀದರ್ನಲ್ಲಿ ಇಡುವಂತಹ ಎಲ್ಲ ಕನ್ನಡದ ವಿಚಾರಗಳು, ಬೀದರ್ನಲ್ಲಿರುವಂತಹ ಕನ್ನಡದ ಇತಿಹಾಸ, ಮತ್ತು ನಮ್ಮ ಕದಂಬರ ಆದಮೇಲೆ ಚಾಲುಕ್ಯರ ಒಂದು ಏನು ಇತಿಹಾಸ ಇದೆ ಅದನ್ನೆಲ್ಲ ಬೀದರ್ನಿಂದ ಕೂತು ಅಲ್ಲೆಲ್ಲ ತುಂಬ ಇತಿಹಾಸ ಬಗ್ಗೆ ಕನ್ನಡಿಗರಿಗೆ ತಿಳಿಸ್ಕೊಡ್ತಾರೆ. ಅವ್ರಿಗೆ ಸಾಕಷ್ಟು ಬೆದರಿಕೆಗಳು ಬರುತ್ತೆ ಬೀದರಿಂದ. ಅದು ಯಾರಿಂದ ಅಲ್ಲ, ಕನ್ನಡಿಗರಿಂದಾನೇ ಬರುತ್ತೆ. ಯಾಕೆ ನೀನು ಇದೆಲ್ಲ ಮಾಡ್ತೀಯಾ, ಪಕ್ಕದ ರಾಜ್ಯದೆಲ್ಲ ಯಾಕೆ ಮೆರೆಸಲ್ಲ, ಇದೆಲ್ಲ ಏನಕ್ಕೆ ಮಾಡ್ತಿದ್ಯಾ ಅಂತೆಲ್ಲ ಅವ್ರಿಗೆ ತುಂಬ ಬೆದರಿಕೆ ಬರುತ್ತೆ. ಅದ್ರ ದಿಟ್ಟತನದಿಂದ ಸಣ್ಣ ವಯಸ್ಸು ತುಂಬ ಕೆಲಸ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಸಾಗರ್ವಾಗಿ ಅಂತ ಇರುತ್ತೆ, ದಯವಿಟ್ಟು ಅವ್ರನ್ನ ಬೆಂಬಲಿಸಿ. ಒಳ್ಳೆದಾಗಲಿ. ಕರ್ನಾಟಕದ ಕಿರೀಟ ಬೀದರ್ನಿಂದ ಬಂದಿದ್ದೀರಾ ಬ್ರದರ್, ಧನ್ಯವಾದಗಳು. ಈಗ ಸಂಗೀತ ವಿದ್ವಾನ್ ಭಾಸ್ಕರ್ ಸರ್ ಅವರು ಆಗಮಿಸಿದ್ದಾರೆ. ತಮಗೆ ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ಹಾಗೆ ಕನೆಕ್ಟ್ ವಿತ್ ಕಿರಣ್ ಮುಖೇನ ಮನೆ ಮಾತಾಗಿರುವಂಥ ಮಾನ್ಯ ಕಿರಣ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಂ ಹೌದು, ಬೇರು ಭೂಮಿಯ ಯಶಸ್ ಅವರು ಕೂಡ ಬರಬೇಕು ಒಟ್ಟಿಗೆ. ಬೇರು ಭೂಮಿಯ ಯಶಸ್ ದಯವಿಟ್ಟು ಬರಬೇಕು. ಹರೀಶ್ ಕಿರಣ್ ಅಂತ ಸಾಕಷ್ಟು ಕನ್ನಡದ ವಿಚಾರಗಳ, ಮೂಲತಃ ಉತ್ತರ ಕರ್ನಾಟಕದವರು, ಸಾಕಷ್ಟು ಕನ್ನಡದ ವಿಚಾರಗಳ ಬಗ್ಗೆ ಮಾತಾಡ್ತಿರ್ತಾರೆ. ನಮ್ಮ ಕನ್ನಡ ರಾಜರ ಮತ್ತು ಕನ್ನಡದ ಇತಿಹಾಸವನ್ನು ತಿಳಿಸ್ಕೊಡ್ತಿರ್ತಾರೆ. ಕನೆಕ್ಟ್ ವಿತ್ ಕಿರಣ್ ಅಂತ ಇನ್ಸ್ಟಾಗ್ರಾಮಲ್ಲಿ ಇದೆ, ದಯವಿಟ್ಟು ಅವ್ರಿಗೆ ಬೆಂಬಲಿಸಿ.
ಯಶಸ್ ಅವರೇ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವ್ರ ಹೆಸರು ಯಶಸ್ ಅಂತ ಹೇಳಿ. ಯಶಸ್ ಅವ್ರದ್ದು ಹೊಸ ತಂಡ ಶುರು ಮಾಡಿದ್ದಾರೆ, ಬೇರು ಭೂಮಿ ಅಂತ ಹೇಳಿ. ಪರಿಸರದ ಬಗ್ಗೆ ಸಾಕಷ್ಟು ಕಾಳಜಿ ಉಳ್ಳ ಒಂದು ವ್ಯಕ್ತಿ, ಸಾಕಷ್ಟು ಗಿಡಗಳನ್ನ ನೆಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ನಿಮ್ಮನ್ನ ಬೆಂಬಲ ಇರಲಿ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಬೇರು ಭೂಮಿ ಅಂತ ಇದೆ, ಅವ್ರಿಗೆ ಬೆಂಬಲಿಸಿ. ನಿನ್ನೆ ಇವ್ರು ಹೋಗಿದ್ದೇನೆ, ಎಷ್ಟೋ KG ಪ್ಲಾಸ್ಟಿಕ್ನ ಗ್ರೂಪ್ ಮಾಡಿ ಅದು ಕ್ಲೀನ್ ಮಾಡಿ ಬಂದಿದ್ದಾರೆ. ಒಂದು ಸುಮಾರು 200 ಕಿಲೋಮೀಟರ್ ಹೋಗಿ ವಿಶೇಷ ಚಪ್ಪಾಳೆಯಿಂದ ಅವ್ರಿಗೆ. ಕೆಲವರು ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಮಾತ್ರ ಕ್ಲೀನ್ ಮಾಡಿಬಿಟ್ಟು ಹೊಟ್ಟೋಗಿರ್ತಾರೆ. ಆದರೆ ಇವರೆಲ್ಲ ಅನ್ಸಂಗ್ ಹೀರೋಸ್. ಒಂದು ರೀತಿ ಒಂದು ಜೋರಾದ ಚಪ್ಪಾಳೆ. ಕವಿಗಳೇ ಧನ್ಯವಾದಗಳು ತಮಗೆ ಅಂತ ಎನ್ನುತ್ತಾ ಈಗ ನಾನು ಸುನಿಯವರನ್ನು ಬರಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಹುಡುಗರಿಗೆ ಒಂಚೂರು ಹುರಿದುಂಬಿಸೋದಕ್ಕೆ, ಅವರಿಗೆ ಹಾಗೆ ನೆನಪಿನ ಕಾಣಿಕೆಯನ್ನು ನೀಡೋದಕ್ಕೆ. 1 ಟನ್ ಪ್ಲಾಸ್ಟಿಕ್ ಸಿಕ್ಕಿರೋದು ಎಲ್ಲಿ? ಓ ದೇವರ ಮನೆ, ಎಂಥ ಅದ್ಭುತವಾದ ಜಾಗ, ಚಿಕ್ಕಮಂಗ್ಳೂರಲ್ಲಿ ಮೂಡಿಗೆರೆ ಹತ್ರ. ನಾವು ರೀಸೆಂಟ್ಲಿ ಹೋಗಿದ್ವಿ. ಸುನೀಲ್ ಸರ್ ಮಾತಾಡೋದು. ಸುನಿಲ್ ಸರ್ ಬಗ್ಗೆ ಒಂದು ವಿಷಯ ಹೇಳಬೇಕು. ನಮ್ಮದು ಕನ್ನಡ ಯಾವುದೇ ಒಂದು ಅಭಿಯಾನ ನಾವು ಮಾಡಲಿ, ಅವರು ಫಸ್ಟ್ ಅವ್ರು ವಿಡಿಯೋ ಮಾಡಿಕೊಡ್ತಾರೆ. ಅಷ್ಟು ಅವ್ರ ಕಾಳಜಿ ಕನ್ನಡದ ಬಗ್ಗೆ. ಅದಕ್ಕೆ ವಿಶೇಷ ಧನ್ಯವಾದ ಹೇಳ್ತಾ ಅವ್ರಿಗೆ ಒಂದು ಸನ್ಮಾನ. ಸಿಂಪಲ್ ಸುನಿ ಸರ್ ಬಗ್ಗೆ ಬಹಳ ಹೆಮ್ಮೆ ಅಂದರೆ, ಅವರು ಚಿತ್ರರಂಗದಲ್ಲಿ ಇದ್ರೂ ಕೂಡ ಈಗ ನಮ್ಮ ಕವಿರಾಜ್ ಸರ್ ಆಗಿರ್ಬೋದು, ಮತ್ತೆ ಈಗ ಸಿಂಪಲ್ ಸುನಿ ಸರ್ ಆಗಿರ್ಬೋದು, ಕನ್ನಡದ ಏನೇ ಒಂದು ಅಭಿಯಾನ ಮಾಡಿದ್ರು ಕೂಡ ಅದಕ್ಕೆ ಬೆಂಬಲಿಸ್ತಾರೆ. ಬಹಳ ಹೆಮ್ಮೆ ಅನ್ಸುತ್ತೆ. ಚಿತ್ರರಂಗದಲ್ಲಿ ಸಾಕಷ್ಟು ಜನ ಬಣ್ಣಗಳನ್ನ ಹಾಕೊಂಡು ಏನಕ್ಕೂ ಬರಲ್ಲ, ಅಯ್ಯೋ ಇದೇನಾದ್ರೂ ಮಾತಾಡ್ಬಿಟ್ರೆ ಕಾಂಟ್ರವರ್ಸಿ ಆಗ್ಬಿಡುತ್ತಾ ಅಂತ. ಆದ್ರೆ ನಿಜವಾಗ್ಲೂ ಹೆಮ್ಮೆಯ ಕನ್ನಡಿಗರು ಇವ್ರಿಗೆಲ್ಲರಿಗೂ ತುಂಬಾ ಬೆಂಬಲ ಇರಲಿ. ಇತ್ತೀಚೆಗೆ ಸಿಂಪಲ್ ಸುನಿ ಸರ್ ಅವರ ನಿರ್ದೇಶನದಲ್ಲಿ ಬಂದಿರುವ ಒಂದು ಸರಳ ಪ್ರೇಮ ಕಥೆ ಚಿತ್ರ ಬಂದಿದೆ. ದಯವಿಟ್ಟು ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲಿ ವೀಕ್ಷಿಸಿ. ಬಹುಶಃ ಸುನೀಜಿ ನಿಮ್ಮದೇ ರೆಕಾರ್ಡ್ ಬ್ರೇಕ್ ಅನ್ಸುತ್ತೆ. ಒನ್ಸ್ ಅಂಡ್ ಲವ್ ಸ್ಟೋರಿ, ಕನ್ನಡದ್ದು ಒಂದು ಸರಳ ಪ್ರೇಮ ಕಥೆ. ಸೂಪರ್. ನೀವು ಏನೇ ಮಾಡಿದ್ರು ಜನ ಇಷ್ಟಪಡ್ತಾರೆ. ಒಂದು ಜೋರದ ಚಪ್ಪಾಳೆ ಅಭಿಮಾನದಿಂದ. ಈಗ ಬರ್ಮಾಡ್ಕೊಳ್ತಾ ಇದ್ದಾನೆ ನಾನು ಟ್ರೋಲ್ ರಾಕ್ಷಸ ಕೃಷ್ಣ ಅವರು ಬರಬೇಕು. ಅಬ್ಬಬ್ಬ ಏನು ಹೆಸರುಗಳೇನು ಇಟ್ಕೋತೀರಾ ಗುರು ನೀವು. ಟ್ರೋಲ್ ಮಾಡೋದ್ರಲ್ಲಿ ನಾವು ರಾಕ್ಷಸ, ರೋಸ್ಟ್ ಮಾಡೋದ್ರಲ್ಲಿ ರಾಕ್ಷಸ ಅನ್ನೋ ಥರನಾ? ನೋಡಿ ಇವ್ರನ್ನೆಲ್ಲ ನಾವು ಮುಂಭಾಗದಲ್ಲಿ ನೋಡೋದಿಲ್ಲ, ಎಲ್ಲ ಹಿಂದೆ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಒಂದು ಜೋರಾದ ಚಪ್ಪಾಳೆ ಬರಬೇಕು. ಕೆಲವರು ವಿಚಿತ್ರವಾಗುವಂಥ ವಿಡಿಯೋ ಮಾಡೋದಕ್ಕೆ ಹೆದರ್ತಾರೆ. ಕಾರಣ ಇಂಥವರಿಂದ ಅಂತ ನನಗನ್ಸುತ್ತೆ. ಇಲ್ಲಿ ಬಂದಿರೋಂಥ ಟ್ರೋಲ್ ಪೇಜಸ್ಸಿಂದ ಸ್ವಲ್ಪ ಅಲ್ಲೇ ಫಿಲ್ಟರ್ ಆಗಿಬಿಡ್ತಾರೆ ಅಂತ ಭಾವಿಸ್ತೀನಿ. ಇವ್ರಿಗೂ ಕೂಡ ಒಂದ್ಸತಿ ಬೆದರಿಕೆ ಬಂದು ಒಂದು ವಾರ ಅವರು ಅದನ್ನು ಪೇಜ್ನ ಡೌನ್ ಮಾಡಿ ಮತ್ತೆ ವಾಪಸ್ ಬಂದಿದ್ದಾರೆ. ಇದು ತುಂಬ ಕಷ್ಟ. ನೀವು ಅನ್ಕೊಂಡೋದು ಸುಲಭ ಅಲ್ಲ. ಕನ್ನಡ ಹೋರಾಟ ಅಂದರೆ ಅಲ್ಲಿ ಯಾವತ್ತಿದ್ರೂ ಈ ಕೆಚ್ಚದೆ ಇರಬೇಕು. ಅದಕ್ಕೊಂದು ಉದಾಹರಣೆ ಇವರು. ಅಂತೆಯೇ ನಮ್ಮ ನಾಗು ಕನ್ನಡಿಗ ದಯವಿಟ್ಟು ಬರಬೇಕು. ಓಕೆ, ಕದಂಬ ಸಾಗರ್. ಓಕೆ, ಶ್ರೀಧರ್ ಪತ್ತಾರ್, ವಿನ್ಯಾಸಕಾರರಾದಂಥ ಶ್ರೀಧರ್ ಅವರು ದಯವಿಟ್ಟು ಬರಬೇಕು ವೇದಿಕೆಗೆ. ಹಾಗೆ ಕೊನೆಯಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ, ದಯವಿಟ್ಟು ಸ್ವೀಕರಿಸಿ ಅಂತ ಹೇಳ್ಬೇಕು ಎಲ್ಲರೂ. ಜೋರದ ಚಪ್ಪಾಳೆ ಬರಲಿ ವಿನ್ಯಾಸಕಾರರಾದಂಥ ಶ್ರೀಧರ್ ಪತ್ತರ್ ಅವರಿಗೆ. ಎಲ್ಲರೂ ಒಂದಿಲ್ಲೊಂದು ರೀತಿ ಕನ್ನಡದ ಅಳಿಲು ಸೇವೆಯನ್ನು ಮಾಡ್ತಿರೋಂಥವ್ರು. ಧನ್ಯವಾದಗಳು ಸಿಂಪಲ್ ಸುನಿ ಅವರಿಗೆ. ಈಗ ನಮ್ಮ ಮಾಸ್ತಿ ಅವರನ್ನ ಹಾಗೆ ಜಡೇಶ್ ಹಂಪಿ ಅವರನ್ನ ಬರ್ಮಾಡ್ಕೊಳ್ತಾ ಇದ್ದಾನೆ. ಇವರು ಕನ್ನಡದ ಅರಸರನ್ನ ಮೆರೆಸೋದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ಬೋದು. ಯಾಕಂದ್ರೆ ಒಂದು ಸಂಭಾಷಣೆಯಲ್ಲಿ ಬಹಳ ಸ್ಟ್ರಾಂಗ್ ಇರುವಂಥವ್ರು. ಮಾಸ್ ಡೈಲಾಗ್ ಅಂದರೆ ಮಾಸ್ತಿ ಅನ್ನೋ ಥರ ಆಗಿದೆ. ಕಾಟೇರ್ದ ಮುಖೇನ ಜಡೇಶ್ ಹಂಪಿ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಬೇಕು. ರೈತರ ದನಿಯಾಗಿ ಕೆಲಸ ಮಾಡಿದ್ದು ಮಾಸ್ತಿ ಸರ್. ಮೊದಲಿಗೆ ಒಂದೆರಡು ನುಡಿಗಳು, ನಂತರ ಸಮಯ ಆಗಿದೆ ಅಂತಿದ್ದೀರಾ. ಅಲ್ಲ, ಮಾಸ್ ಡೈಲಾಗ್ ಮಾತ್ರ ಬರೆಯೋದಾ? ಡೈಲಾಗ್ ಹೇಳಲ್ಲ ನೀವು? ಎಲ್ರಿಗೂ ನಮಸ್ಕಾರ. ಈಗಾಗಲೇ ತಡವಾಗಿದೆ, ಆದರೂ ಇಷ್ಟೊಂದು ವ್ಯವಧಾನ ಇಟ್ಕೊಂಡು ಕನ್ನಡಕ್ಕೋಸ್ಕರ ಕೂತಿದ್ದೀರಾ. ಸೊ ನಿಮಗೆಲ್ರಿಗೂ ಧನ್ಯವಾದಗಳು. ಕನ್ನಡ ಅಂದರೆ ತಾಯಿ ಭುವನೇಶ್ವರಿಯ ಬಳುವಳಿ. ಸೊ ಅದನ್ನು ನಾವು ಚಳುವಳಿ ಮಾಡಿ ಉಳಿಸ್ಕೊಡ್ಬೇಕಾಗಿರೋ ಪರಿಸ್ಥಿತಿಗೆ ಬಂದಿದೆ. ಸೊ ಈ ಕನ್ನಡದ ಮನಸ್ಸುಗಳಿಗೆ ನಾನು ವಂದಿಸ್ತಾ ಇದ್ದೀನಿ.
ಏಕೆಂದರೆ ಎಷ್ಟೇ ಒತ್ತಡದಲ್ಲಿದ್ದರೂ ಎಲ್ಲರೂ ಸೇರಿ ಒಟ್ಟಾಗಿ ಕನ್ನಡದ ಕೆಲಸ ಮಾಡ್ತಾಯಿದ್ದೀರಾ. ನಾವು ಕಾಟೇರ ರಿಲೀಸ್ಗೂ ಮುಂಚೆ 2 ಪ್ಯಾನ್ ಇಂಡಿಯನ್ ಸಿನಿಮಾಗಳು ಬಂದಿತ್ತು. ಆಗ ದರ್ಶನ್ ಸರ್ನ ಒಬ್ರು ಕೇಳಿದ್ರು, ಹೆಂಗೆ ನೀವು ಎದುರಿಸ್ತೀರಾ ಅಂತ. ಸ್ವಾಮಿ ಅವರು ಇಲ್ಲಿ ನಮಗೆ ಎದುರಬೇಕು ಅಂತ, ಅದು ಅವ್ರ ಮಾತಿನಂತೆ ಆಯಿತು. ಸೊ ಯಾವಾಗಲೂ ಮತ್ತು ನಮ್ಮ ಜಡೇಶ್ ಅವರು ಕನ್ನಡದ ಕತೆಗಳನ್ನ ಬರೆದು ನಮ್ಮಂಥ ರೈಟರ್ಸ್ನ ಜೊತೆಗೆ ಸೇರಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಕಾಟೇರ ಚಿತ್ರನ ಗೆಲ್ಲಿಸ್ತು. ಇದೇ ರೀತಿ ಎಲ್ಲ ಕನ್ನಡ ಚಿತ್ರಗಳನ್ನ ರಿಮೇಕ್ ಅಲ್ಲದೆ ಇರೋದನ್ನು ಬೆಂಬಲಿಸಿ ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅದ್ಭುತ. ಮಾಸ್ತಿ ಉಪಾರ್ ಅವ್ರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಆಯಿತು. ಹಾಗೆ ಈಗ ಒಂದೆರಡು ನುಡಿಗಳು. ಕಾಟೇರ ಸಿನಿಮಾದ ಕತೆ ಎಲ್ಲರ ಮನ ಮುಟ್ತು, ರೈತಾಪಿ ವರ್ಗದ ದನಿ ಆಯಿತು. ಅದು ಅದರ ಕಥೆಯ ಹಿಂದಿರುವಂಥ ವ್ಯಕ್ತಿ ಇವರು. ಜಡೇಶ್ ಹಂಪಿಯವರನ್ನು ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದಾನೆ ನಲ್ನುಡಿಗಳನ್ನು ಆಡಲಿಕ್ಕಾಗಿ. ಅಂತ ಯಾಕಂದರೆ ನಾವು ಚಿಕ್ಕವರಿದ್ದ ಓದುವಾಗಾದರೆ ಈ ಟೆಕ್ಸ್ಟ್ ಬುಕ್ಕಲ್ಲಿರೋದು ಮತ್ತು ಬೆಂಗಳೂರು ಅವರು ಮಾತಾಡೋದೇ ಶುದ್ಧ ಕನ್ನಡ, ಸರಿಯಾದ ಕನ್ನಡ ಅಂತ ನಾವು ಭಾವಿಸಿದ್ದೀವಿ. ಸೊ ಮುಂದೆ ಹೋಯ್ತಾ ಗೊತ್ತಾಯಿತು ಇದು ಸಿರಿಗನ್ನಡಂ ಗೆಲ್ಗೆಗಿಂತ ಜನಗನ್ನಡಂ ಗೆಲ್ಗೆ ಅನ್ನೋದು ಭಾಳ ಮುಖ್ಯ ಅಂತ ನನಗೆ ಗೊತ್ತಾಯಿತು. ಸೊ ಇವಾಗ ಯಾವುದೇ ರೀತಿಯಲ್ಲಿ ನಾವು ಹೆದರಬೇಕಾಗಿಲ್ಲ, ಎಲ್ಲವೂ ಕನ್ನಡನೇ. ಎಸ್ಪೆಷಲಿ ಕನ್ನಡ ಅಂದರೆ ಬರೀ ಭಾಷೆ ಅಲ್ಲ, ಅಲ್ಲಿನ ಕಲ್ಚರ್ ಮತ್ತು ಅಲ್ಲಿನ ಇದು. ಇವಾಗ ನಾವು ಅದೇ ರೀತಿಯಲ್ಲಿ ಯೋಚನೆ ಮಾಡಿ ನಾನು ಗುರು ಶಿಷ್ಯರು ಒಂದು ನಿರ್ದೇಶನ ಮಾಡಿದೆ, ಒಂದು ಖೋಖೋ ಸ್ಪೋರ್ಟ್ಸ್ ಮತ್ತು ಒಂದು ದೇಸಿ ಇಟ್ಕೊಂಡು. ಅದು ತುಂಬ ಉತ್ತಮವಾದ ಒಂದು ರಿಸಲ್ಟ್ ಸಿಕ್ತು. ಅದಾದಮೇಲೆ ಮತ್ತೆ ಒಂದು ದರ್ಶನ್ ಸರ್ಗೆ ಯಾಕೆ ನಾವು ಒಂದು ಕಂಟೆಂಟ್ನ ಪ್ರಯತ್ನ ಮಾಡಬಹುದು ಅಂತ ನಾನು ತರುಣ್ ಸರ್ಗೆ ಹೇಳಿದಾಗ ಅವರು ಒಂದು ಕನ್ನಡದ ಕಲ್ಚರ್, ಒಂದು ಒಲೆಮಾರಿ ಪದ್ಧತಿ, ಉಳುವನೆ ಒಡೆಯ ಮತ್ತು ಒಂದು ಮಾನವೀಯತೆ, ಒಂದು ನೆಲಗಟ್ಟಿನಲ್ಲಿ ಒಂದು ಕಂಟೆಂಟು ಅವರು ಒಪ್ಕೊಂಡ್ರು. ಅದು ದರ್ಶನ್ ಸರ್ ಅದು ಒಪ್ಪಿ ಮಾಡಿದ ದೊಡ್ಡ ಗುಣ. ಅದು ಮಾಡಿದಾಗ ಜನ ಅದನ್ನ ಮೆಚ್ಚುಗೆ ಮಾಡಿ ಈ ಲೆವೆಲಿನ ಒಂದು ಹಿಟ್ ಮಾಡಿದರು. ಸೊ ಇದೆಲ್ಲ ಕನ್ನಡನ ಉಳಿಸೋದು. ಸೊ ನನ್ನ ಮೀಡಿಯಾ ಥ್ರೂ ನಾನು ಆ ಪ್ರಯತ್ನ ಯಾವಾಗಲೂ ಮಾಡ್ತೀನಿ. ನಾನು ಮುಂದಿನ ಕಥೆಗಳಲ್ಲೂ ನನ್ನ ಪ್ರಾದೇಶಿಕತೆ ಅಂದರೆ ಒಂದು ದೇಸಿ ನೆಲದ ಕಥೆಗಳನ್ನ ಮಾಡೋ ಪ್ರಯತ್ನ ನಾನು ಇದ್ದೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಹೃತ್ಪೂರ್ವಕ ಧನ್ಯವಾದಗಳು ಜಡೇಶ್ ಅವರೇ. ನಿಮಗೆ ಆ ಬೇರಿನ ನೋವು ಗೊತ್ತಿದೆ, ಹಾಗಾಗಿ ಅದರ ಮೇಲೆ ಅದನ್ನೇ ಬೇಸಾಗಿರಿಸ್ಕೊಂಡು ಸಿನಿಮಾಗಳನ್ನು ಮಾಡ್ತೀರಾ. ಶುಭವಾಗಲಿ ಅಂತ ಹಾರೈಸ್ತಾ ದಯವಿಟ್ಟು ಈಗ ಒಂದು ಫೋಟೋ ತಗೊಳ್ಳೋಣ ಅಂತ. ಕನ್ನಡ ಇಲಾಖೆ ಉದಯವಾಗಲಿ, ಕನ್ನಡ ಮೊದಲು, ಕನ್ನಡ ಇಲಾಖೆ, ಕನ್ನಡ ಮೊದಲು ನಾವು ಕನ್ನಡಿಗರು, ನಂತರ ಭಾರತೀಯರು ಅನ್ನೋ ಭಾವವಿರಬೇಕು. ಕರ್ನಾಟಕದಿಂದ ಭಾರತವನ್ನು ಕಾಣುವಂಥ ಕನ್ನಡಿಗರ ಸಂಖ್ಯೆ ಹೆಚ್ಚಾಗಬೇಕು. ಸುಮ್ಮನೆ ನೀವು ಯಾವುದೋ ಒಂದು ಪಕ್ಷದ ಪ್ರತಿನಿಧಿಯಾಗಿ ಸುಮ್ಮನೆ ಕನ್ನಡದ ಕಂಟೆಂಟ್ ಹಾಕಿದಾಗೆಲ್ಲ ಬೇರೆ ಬೇರೆ ಥರ ಕಮೆಂಟ್ ಹಾಕೋದಲ್ಲ. ಆಗ ನಮ್ಮ ಕನ್ನಡಿಗರು ಸೂಕ್ಷ್ಮ ಮನಸ್ಥಿತಿಯವರು ಏನು ಹೇಳೋದಪ್ಪ, ನಮ್ಮ ಅರುಣ್ ಜಾವಗಲ್ ಅವ್ರು ಎಷ್ಟು ಸರಿ ಟ್ರೋಲ್ ಆಗಿಲ್ಲ ಆ ವಿಚಾರಕ್ಕೆ. ಧಮ್ಕಿ ಗಿಮ್ಕಿ ಎಲ್ಲ ಹಾಕೋರ್ ಸಂಗ ಯಾರು ಬೇರೆಯವರೆಲ್ಲ ಗುರು, ನಮ್ಮ ಕಾಲ ಮೇಲೆ ನೋಡಿಯೋದು ನಮ್ಮವರೇ. ಬೇಜಾರಾಗಿ ಮ್ಯೂಟ್ ಆಗಿಬಿಟ್ಟಿದ್ರು ಅವ್ರು ಸ್ವಲ್ಪ ದಿನ. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅನ್ನಿ ನಾವೆಲ್ಲರೂ ಬರ್ತೀವಿ. ಅರುಣ್ ಅವರೇ ತಲೆನೇ ಕೆಡಿಸ್ಕೋಬೇಡಿ. ಧನ್ಯವಾದಗಳು. ಕಿರಿಕ್ಗೆ ಕಾರ್ತಿಕ್, ಅವರು ಕಿರಿಕಲ್ಲ, ಕಿರಿಕ್ ಮಾಡಿದ್ರೆ ಕಾರ್ತಿಕ್ ಬರ್ತಾರೆ ಅನ್ನೋದು ಅವರ ಒಂದು ಟ್ಯಾಗ್ಲೈನ್. ಕಿರಿಕ್ಗೆ ಕಾರ್ತಿಕ್ ಅವರು ಬಂದಿದ್ದಾರೆ. ಸೊ ಇವ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಪರಿಚಯ ಇರ್ಬೋದು ಅನ್ಕೊಂಡಿದ್ದೀನಿ. ಕಿರಿಕ್ಗೆ ಕಾರ್ತಿಕ್ ಅಂತ 2022ರಲ್ಲಿ ನಂದಿ ಬೆಟ್ಟದಲ್ಲಿ 800 ಅಡಿ ಕನ್ನಡ ಬಾವುಟವನ್ನ ಹಾರಿಸುವಂತಹ ಆಯೋಜನೆ ಮಾಡಿದ್ರು. ಹೃತ್ಪೂರ್ವಕ ವಂದನೆಗಳು ಮಾಸ್ತಿ ಅವರಿಗೆ ಹಾಗೆ ಜಡೇಶ್ ಹಂಪಿರವರಿಗೆ. ನಾವು ಆಗಲೇ ಗೌರವ ಸಮರ್ಪಣೆ ಆಗಿದೆ ಅಂತ ಭಾವಿಸ್ದೆ. ನಲ್ಮೆಯ ವಂದನೆಗಳು. ಸದಾ ನಮ್ಮ ಜೊತೆ ನಿಲ್ತೀರಾ ಒಂದು ಸದಾಶಯದೊಂದಿಗೆ. ಈಗ ಮಿಕ್ಕಂತಹ ನಮ್ಮ ಎಲ್ಲ ಸಾಮಾಜಿಕ ಜಾಲತಾಣದ ಮಿತ್ರರಿಗೆ ದಯವಿಟ್ಟು ನಿಮ್ಮಿಂದ ನೆನಪಿನ ಕಾಣಿಕೆಯನ್ನು ನೀಡಬೇಕು. ಹಾಂ, ಕಿರಿಕ್ಗೆ ಕಾರ್ತಿಕ್ ಬನ್ನಿ. ಅವರು ಕೂಡ ಅವ್ರು ತುಂಬ ಮಹದಾಸೆ ಇತ್ತು. ನಮ್ಮ ಇದರಲ್ಲಿ ನಂದಿ ಬೆಟ್ಟದಲ್ಲಿ ಸುಮಾರು ಎಷ್ಟು ದೊಡ್ಡದು 200 ಅಡಿ ಬಾವುಟನ ಇದು ನಂದಿ ಬೆಟ್ಟದ ಮೇಲ್ಗಡೆ ಹಾರಿಸಿ ಒಂದು ವಿಶೇಷವಾಗಿರುವಂಥ ಅಭಿಯಾನ ಮಾಡಿದರು. ಅದಕ್ಕೆ ಅವ್ರ ಧನ್ಯವಾದಗಳು. ಮತ್ತು 24 hours ಅವರು ಆ್ಯಕ್ಟಿವ್ ಇರ್ತಾರೆ ಕನ್ನಡ ಹೋರಾಟದಲ್ಲಿ. ಅವ್ರಿಗೆ ಒಂದು ಸನ್ಮಾನ. ಕನ್ನಡದ ವಿಚಾರವಾಗಿ ಕಿರಿಕ್ ಮಾಡಿದ್ರೆ ಕಾರ್ತಿಕ್ ಅಲ್ಲಿರ್ತಾರೆ ಅಂತಾಯಿತು. ಅದ್ಭುತ. ಶುಭವಾಗಲಿ ನಿಮಗೂ ಕೂಡ.
ಅರುಣ್ ಜಿ ದಯವಿಟ್ಟು ಅರುಣ್ ಜಾವ್ಗಲ್ ಜಿ ಅನ್ನೋ ಪದ ಉಪಯೋಗಿಸ್ಬಾರ್ದು, ಹಾಗೆ ನೋಡಿ ಬಂದುಬಿಟ್ಟಿದೆ ಆಗಾಗ. ಅರುಣ್ ಜಾವ್ಗಲ್ ಅವರನ್ನು ಬರಮಾಡ್ಕೊಳ್ಳೋಣ ವೇದಿಕೆಗೆ. ಆಗಲೇ ಮಾತಾಡಿದ್ರು ಅಷ್ಟೇ, ಗೌರವ ಸ್ವೀಕರಿಸಲಿಲ್ಲ. ಪ್ರೀತಿಯ ಚಪ್ಪಾಳೆ ಬರಲಿ. ಬನವಾಸಿ ಬಳಗ ಭಾಳ ಅದ್ಭುತವಾದ ಕೆಲಸಗಳನ್ನು ಮಾಡ್ತಿದ್ದೆ, ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಚಾಲಕರಾಗಿ ಕೂಡ ಅದ್ಭುತ ಕೆಲಸಗಳನ್ನು ಮಾಡ್ತಿದ್ದಾರೆ. ಸಾಮಾಜಿಕ ಜಾಲತಾಣದ ಹೊಣೆಯನ್ನು ಹೊತ್ತಿರೋ ಅಂಥವ್ರು ಅರುಣ್ ಜಾವಗಲ್ ಅವರ ಒಂದು ತುಂಬ ವಿಶೇಷವಾಗಿರೋದು ಏನು ಅಂದರೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಯಾವ ರೀತಿ ಹೋರಾಟ ಮಾಡ್ಬೋದು, ಪ್ರತಿದಿನ ಪ್ರತಿ ಕ್ಷಣ 24 ಅವರ್ಸು 365 ಡೇಸು, ಊಟ ಮಾಡುವಾಗ, ಕಾಫಿ ಕುಡಿಯುವಾಗ, ಎಲ್ಲ ಸಮಯದಲ್ಲೂ ಅವ್ರ ಮೀಟಿಂಗಲ್ಲಿರುವಾಗೂ ಅವರ ಕಂಪ್ನಿ ಮೀಟಿಂಗಲ್ಲಿರೋ ಮ್ಯೂಟ್ ಹಾಕ್ಬಿಟ್ಟು ನಮ್ಮ ಇದನ್ನು ಅಟೆಂಡ್ ಮಾಡ್ತಾರೆ, ಸ್ಪೇಸ್ನಲ್ಲಿ ಅಟೆಂಡ್ ಮಾಡ್ತಾರೆ. ಇದು ತುಂಬ ವಿಶೇಷ, ನಾವೆಲ್ಲ ಕಲ್ತ್ಕೊಬೇಕಾಗಿರೋಂಥದ್ದು. ಹಂಗಂತ ಅವ್ರ ಕಂಪ್ನಿಯವ್ರಿಗೆ ಯಾರೋ ಹಾಕ್ಕೊಡ್ಬೇಡಿ, ಮೀಟಿಂಗಲ್ಲಿದ್ರು ಮ್ಯೂಟಿಗೆ ಹಾಕ್ಬಿಟ್ಟು ಕನ್ನಡ ಕೆಲಸ ಮಾಡ್ತಾರೆ ಅಂತ. ಅವ್ರದ್ದೇ ಕಂಪ್ನಿ ಇರೋದ್ರಿಂದ ಓ ಸೂಪರ್. ಕುವೆಂಪು ಅವರು ಅದೇ ಹೇಳಿದ್ದು, ಕೆಲಸ ಹುಡ್ಕೊಂಡು ಹೋಗಬೇಡಿ, ನೀವೇ ಕೆಲಸ ಕೊಡೋರಾಗಿ, ಆ ರೀತಿಯ ವಿದ್ಯಾವಂತರಾಗಿ ಅಂತ. ಆಗ ನಮಗೆ ನಾವೇ ಒಡೆಯರಲ್ವಾ. ಇನ್ನು ಗುರುಪ್ರೀತ್ ರವರು ಕನ್ನಡ ಪರ ಯುವ ಹೋರಾಟಗಾರ ಗುರುಪ್ರೀತ್ ಅವರು ದಯವಿಟ್ಟು ಬರಬೇಕು. ಗುರುಪ್ರೀತ್ ಅವ್ರ ಬಗ್ಗೆ ಹೇಳಲೇಬೇಕು. ನನಗೆ ಕನ್ನಡದ ಕಿಚ್ಚು, ಇವಾಗ ನನ್ನ ಧ್ವನಿ ಏನು ಕೇಳ್ತಿದ್ದೀರಾ ನೀವು, ಇದು 2020 ಆದ್ಮೇಲೆ ಬರ್ದಿರೋದು. ಆದರೆ ನನಗೆ ಕನ್ನಡಕ್ಕೆ ಸ್ಫೂರ್ತಿ ಗುರುಪ್ರೀತ್ ಅಂತವರು. ಯಾಕೆಂದರೆ ಎಂಥ ಯುವ ಹೋರಾಟಗಾರ ಅಂದರೆ, ಅದು KR ಪುರಂ ಅಲ್ಲ, KR ಪುರ ಅಂತ ಫಸ್ಟ್ ವಿಡಿಯೋ ಅವ್ರದ್ದು ನೋಡಿದೆ. ಅವ್ರು ಹೋಗ್ತಾರೆ, KR ಪುರಮ್ಮು ವಿಸ್ಕಿ ಎಲ್ಲ ನಮ್ಮದು, ರಮ್ಮು ವಿಸ್ಕಿ ಎಲ್ಲ ನಮ್ಮದು, KR ಪುರ ಅಷ್ಟೇ. ಸೊ ಆ ಥರ ಕನ್ನಡದ ಸಾಕಷ್ಟು ವಿಡಿಯೋಗಳೆಲ್ಲ ಮಾಡ್ತಾರೆ. ಎಲ್ಲಿ ಕನ್ನಡ ಇರಲ್ವೋ ಅಲ್ಲೋಗಿ ಮಸಿ ಬಳಿತಾರೆ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಬೆಂಬಲ ಇರಲಿ. ನೀವು ಅನ್ಕೊಳ್ತಿರ್ಬೋದು ಎಲ್ಲಿ ಧರ್ಮಣ್ಣ ಪತ್ತೆ ಇಲ್ಲ, ಮಾತಾಡಲಿಲ್ಲ ಅಂತ. ಖಂಡಿತ ಒಂದು ರೀತಿ ಅಧ್ಯಕ್ಷತಾ ನುಡಿತರ ಧರ್ಮಣ್ಣ ಅವ್ರು ಮಾತಾಡಲಿದ್ದಾರೆ ನಮ್ಮೆಲ್ಲರನ್ನ ಉದ್ದೇಶಿಸಿ. ಇನ್ನು ಹರ್ಷಿತ್ ಅವರು ಮತ್ತೋರ್ವ ಕನ್ನಡ ಪರ ಹೋರಾಟಗಾರ. ಬಹಳ ಖುಷಿ ಅನ್ನಿಸ್ತು ಗುರುಪ್ರೀತ್ ಅವ್ರ ಬಗ್ಗೆ ತಿಳಿದುಕೊಂಡು. ನಿಮ್ಮಂಥವರ ಸಂಖ್ಯೆ ಹೆಚ್ಚಾಗಲಿ ಗುರುಪ್ರೀತ್. ಹರ್ಷಿತ್ ಅವರನ್ನು ಕೂಡ ಬರಮಾಡ್ಕೊಳ್ಳೋಣ. ಹರ್ಷಿತ್ ಅವರು ಯುವ ಕನ್ನಡ ಪರ ಹೋರಾಟಗಾರ, ಸಾಕಷ್ಟು ಕನ್ನಡ ಪರ ಕೆಲಸಗಳಲ್ಲಿ ಬರ್ತಿರ್ತಾರೆ. ಅವರು ಸ್ವತಃ ಇತ್ತೀಚೆಗೆ ನಾಮಫಲಕ ಅಭಿಯಾನ ಆದಾಗ ಎಲ್ಲಿ ಕನ್ನಡ ಇಲ್ವೋ ಅಲ್ಲೋಗಿ ಮಸಿ ಎಲ್ಲ ಬೆಳೆದಿದ್ದಾರೆ. ಸ್ವತಃ ಯಾವ ಒಂದು ಸಂಘಟನೆಯ ಒಂದು ಸಹಾಯವಿಲ್ಲದೆ. ತುಂಬ ಖುಷಿಯಾಗುತ್ತೆ ಅವ್ರ ಬಗ್ಗೆ. ಇದೇ ಥರ ಸಾಕಷ್ಟು ಯುವ ಹೋರಾಟಗಾರರಿದ್ದಾರೆ. ನಮ್ಮ ಕೈಲಿ ಇಷ್ಟ ಗುರುತಿಸಿ ನಾವು ಅವ್ರಿಗೆ ಈ ಥರ ಕೆಲಸ ಮಾಡ್ತಿದ್ದೀವಿ. ಮತ್ತು ಒಂದಂತೂ ಹೇಳ್ತಿದ್ದೀನಿ, ಏನು ಅಂದರೆ, ಯಾರು ಕಾನೂನನ್ನ ಕೈಗೆ ತಗೋಬೇಡಿ. ಆದರೆ ಕನ್ನಡದ ವಿಚಾರ ಅಂತ ಬಂದಾಗ ನಿಮ್ಗೇನಾದರೂ ಅಸಮಾಧಾನ ಇದ್ದರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿ. ಅಂತೆಯೇ ಜಯಂತ್ ಅವರು ಕರ್ನಾಟಕ ಟ್ರೋಲರ್ಸ್. ಜಯಂತ್ ಅವ್ರು ಬಂದಿಲ್ಲ, ಓಕೆ. ಗಜೇಂದ್ರ ಸಂಕೇತ್ ರವರು ಕೂಡ ಕನ್ನಡ ಪರ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿರುವಂಥ ಸಾಮಾಜಿಕ ಜಾಲತಾಣದ ಸಾಮಾಜಿಕ ಕೆಲಸಗಳಲ್ಲಿ ಸದಾ ಮುಂದಿರುವಂಥ ಗಜೇಂದ್ರ ಸಂಕೇತ್ ರವರು. ಇವ್ರ ಹೆಸರು ಗಜೇಂದ್ರ ಅಂತ. ನಾನು ಗಜುಮಾಮ ಅಂತ ಕರೀತಿರ್ತೀನಿ. ಸಾಕಷ್ಟು ಸಾಮಾಜಿಕ ಕೆಲಸಗಳಲ್ಲಿ ಅವರೇ ಯಾವಾಗಲೂ ಮುಂದಿರ್ತಾರೆ. ಭಾಳ ಹೆಮ್ಮೆ ಅನಿಸುತ್ತೆ. ಅವರೆಲ್ಲರಿಗೂ ನಿಮ್ಮ ಬೆಂಬಲ ಇರಲಿ. ಆರ್ಯ ಬ್ಯಾಚುಲರ್, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ನಿಮ್ಮ ಪೇಜ್ ಹೆಸರೇ ಬ್ಯಾಚುಲರಾ? ಓ, ಆಲ್ ಟೈಮ್ ಬ್ಯಾಚುಲರ್ ಹಂಗಿರ ನಮ್ಮ ಹುಡುಗ. ಜೋರಾದ ಚಪ್ಪಾಳೆ ಬರಲಿ. ಬಹುಶಃ ಇಲ್ಲಿ ಇರೋವಂಥ ಭಾಳಷ್ಟು ಜನ ಬಂದು ನನಗೆ ಹೇಳಿದ್ರು, ನಿಮ್ಮ ಒಂದು ಒರೈನ್ ಮಾಲಲ್ಲಿ ನೀವು ದನಿ ಏರ್ಸಿದ್ದು ನಮಗೆ ತುಂಬ ಇಷ್ಟ ಆಯಿತು ಮೇಡಮ್, ನಮ್ಮ ಪೇಜಲ್ಲಿ ಕೂಡ ನಾವು ಹಾಕ್ಕೊಂಡಿದ್ವಿ ಅಂತ. ಒರೈನ್ನಲ್ಲಿ ಬೇರೆ ಬೇರೆ ಹಾಡುಗಳಿಗೆ ಡಾನ್ಸ್ ಮಾಡುವಾಗ ನಾನು ಹೋಗಿ ಹೇಳಿದೆ, ಯಾಕೆ ಬೆಂಗಳೂರು ಕರ್ನಾಟಕದಲ್ಲಿ ಇಲ್ವಾ ಅಂತ. ಅವ್ರಿಗೆ ಏನು ಮಾತಾಡ್ತಾರೆ ಅಂದ್ಕೊಂಡು, ಮತ್ತೆ ಕನ್ನಡ ಹಾಡು ಯಾಕೆ ಆಗ್ತಿಲ್ಲ ಅಂತ ನಾನು ಹೇಳಿದ್ಮೇಲೆ ಎಲ್ಲರೂ ಜೊತೆ ಸೇರಿದ್ರು. ಅದೊಂದು ದೊಡ್ಡ ಕ್ರಾಂತಿ ಆಯಿತು. ಒರೈನ್ ಇತಿಹಾಸದಲ್ಲೇ ರಾಜ್ಯೋತ್ಸವ ಮಾಡಿಲ್ಲ. ನಾನು ಹೇಳಿದೆ, ಎಲ್ಲ ಹಬ್ಬ ಮಾಡ್ತೀರಾ, ನಮ್ಮ ಉತ್ಸವ ರಾಜ್ಯೋತ್ಸವ ಯಾಕೆ ಮಾಡಲ್ಲ, ಮಾಡದೇ ಇರಿ, ಪಕ್ಕ ನಮ್ಮ ಕನ್ನಡದವ್ರು ಬಂದು ಕಲ್ಲೊಡಿತೀನಿ ಅಂದಿದ್ದೆ. ಅದರ ಪರಿಣಾಮ ಪೂರ್ತಿ ದಿನ ಕನ್ನಡ ಹಾಡುಗಳನ್ನು ಪ್ಲೇ ಮಾಡಿ ರಾಜ್ಯೋತ್ಸವ ಮಾಡಿದ್ದಾರೆ. ಸೊ ನಾವೆಲ್ಲರೂ ದನಿ ಏರಿಸ್ಬೇಕಷ್ಟೇ. ಈಗ ನಿಮ್ಗೆಲ್ಲರಿಗೂ ನನಗೆ ಥರ ಸ್ಫೂರ್ತಿ ಆಗಬೇಕಂದ್ರೆ ಧರ್ಮೇಂದ್ರ ಸರು ಮತ್ತು ಹರೀಶಣ್ಣ, ಭುವನೇಶ್ವರ್ ಸರ್ ವಿಡಿಯೋ ತೋರಿಸಿ ಅವ್ರಿಗೂ ಉತ್ಸಾಹ ಆಗುತ್ತೆ. ಮಾತಾಡಿಲ್ಲ ಅದಕ್ಕೆ ಅವರೇ ಸ್ಫೂರ್ತಿ ಆಗ್ತಾರೆ. ದಯವಿಟ್ಟು ಶೇರ್ ಮಾಡಿ ಅವ್ರ ವೀಡಿಯೋಸು, ಭುವನೇಶ್ವರ್ ವೀಡಿಯೋಸು ಎಲ್ಲ. ಜೈ ಕರ್ನಾಟಕ. ಧನ್ಯವಾದಗಳು. ಇನ್ನು ಬರ್ಮಾಡ್ಕೊಳ್ಳೋಣ. ನಮ್ಮ ಜಯಂತ್ ಆಯ್ತಲ್ಲ, ಓಕೆ. ಅಚ್ಚು ಶೆಟ್ಟಿ. ಧರ್ಮಣ್ಣ ಅವರ ಮಾತನ್ನು ಕೇಳೋದಕ್ಕೆ ಯಾರು ಕಾಯ್ತೀರಾ? ನೀವು
ಅಪ್ಪಟ ಕನ್ನಡದವರು, ಅಪ್ಪಟ. ಇದೇನೋ ಹೇಳ್ತಾರಲ್ಲ, ಅಕ್ಕಿ ಕೇರದ ಮೇಲೆ ಗಟ್ಟಿ ಉಳ್ಕೊಳ್ಳುತ್ತೆ ಅಂತ, ಗಟ್ಟಿ ಕನ್ನಡಿಗರು ಉಳ್ಕೊಂಡಿರ್ತೀರ. ಅಚ್ಚು ಶೆಟ್ಟಿ ಅವರು ದಯವಿಟ್ಟು ಬರಬೇಕು. ಇಮ್ಮಡಿ ಪುಲಕೇಶಿಯ ಪುಟದ ಪ್ರಭು ಮಹಾರಾಜ್ ಬನ್ರಿ. ಪ್ರಭು ಅವರಿದ್ದಾರಾ? ಓಕೆ. ಜ್ಯೋತಿ ಕನ್ನಡತಿ, ಕನ್ನಡಪುರ ಕೆಲಸಗಳಲ್ಲಿ ಮುಂದಿರುವಂತಹ ಹೆಣ್ಮಗಳು ಜ್ಯೋತಿ ಕನ್ನಡತಿ. ಧನ್ಯವಾದಗಳು ಅಚ್ಚು ಶೆಟ್ಟಿ ಅವರೇ. ಅಚ್ಚು ಶೆಟ್ಟಿ ಆಗಿರ್ಬೋದು ಅಥವಾ ಆರ್ಯ ಆಗಿರ್ಬೋದು, ಈಗ ಏನು ಚಿಕ್ಕದಾಗ ಒಂದು ಸನ್ಮಾನ ತೊಗೊಂಡ್ರು, ಅವರೆಲ್ಲರೂ 20 ವರ್ಷದ ಒಳಗಡೆ ಇರೋರು, ದೊಡ್ಡವರಲ್ಲ. ಆದರೆ ಸಾಕಷ್ಟು ಕನ್ನಡಕ್ಕೋಸ್ಕರ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾರೆ. ಸಾಮಾಜಿಕ ಪುಟದಲ್ಲಂತೂ ಇದು ಪಕ್ಕದ ರಾಜ್ಯದವ್ರನ್ನೆಲ್ಲ ಎದುರಾಕೋತಾರೆ. ನಮ್ಮ ರಾಜ್ಯದ ವಿಡಿಯೋಗಳನ್ನೆಲ್ಲ ಹಾಕಿದ್ರು ಕೂಡ ಅವ್ರಿಗೆ ಸಾಕಷ್ಟು ಬೆದರಿಕೆಗಳು ಬಂದರೂ ಕೂಡ ನಾವು ಕನ್ನಡದ ವಿಡಿಯೋಗಳನ್ನ ಶೇರ್ ಮಾಡ್ತೀವಿ ಅಂತ ಹೆಮ್ಮೆಯಿಂದ ಶೇರ್ ಮಾಡ್ತಾರೆ. ಅಂತ ಕನ್ನಡದ ಯುವಕರು ನಮಗೆ ಬೇಕು. ಅಂಥವ್ರಿಗೆ ನಿಮ್ಮ ಬೆಂಬಲ ಇರಲಿ ಅಷ್ಟೇ. ನಮ್ಮಂಥವ್ರಿಗೆ ಏನೋ ಸ್ಫೂರ್ತಿನೇ ನಮ್ಮ ಹರೀಶ್ ಅಣ್ಣವ್ರಾಗಿರ್ಬೋದು ಅಥವಾ ಧರ್ಮೇಂದ್ರ ಆರನಹಳ್ಳಿ ಸರ್ ಅವರು, ಇಂಥವ್ರೇ ನಮಗೆ ಸ್ಫೂರ್ತಿ. ಧನ್ಯವಾದಗಳು. ಜ್ಯೋತಿ ಕನ್ನಡತಿಯವರು ಈಗಷ್ಟೇ ಗೌರವ ಸ್ವೀಕರಿಸಿದ್ದಾರೆ. ಜ್ಯೋತಿ ಕನ್ನಡತಿಮ್ಮ ಬಗ್ಗೆ ಹೇಳಲೇಬೇಕು. ಏನು ಅಂದರೆ ಅವರು ಸಾಕಷ್ಟು ಕನ್ನಡ ಪರ ಅನ್ನೋದಕ್ಕಿಂತ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನ ಮಾಡ್ತಿರ್ತಾರೆ. ಇತ್ತೀಚೆಗೆ ಇದನ್ನ ಎಲ್ಲರೂ ಗಮನ ಇಟ್ಕೊಂಡು ಕೇಳಿ. ಅದೇನು ಅಂದರೆ ಇತ್ತೀಚೆಗೆ ಒಂದು 2 ತಿಂಗಳು ಹಿಂದೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ 1 ವರ್ಷದಿಂದ ಅವ್ರು ಹೋರಾಟ ಮಾಡ್ತಿದ್ರು. ಅಲ್ಲಿರೋ ಯಾರೆಲ್ಲ ತಂದೆ ತಾಯಿ ಎಲ್ಲ ತಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಆಸ್ಪತ್ರೆಗೆ, ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ. ಆದರೆ ಅಲ್ಲೇನು ತಂಗುದಾಣ ಇತ್ತು ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ, ಅದು ಸರಿ ಇರಲಿಲ್ಲ, ಸೋರ್ತಿತ್ತು ಆ ತಂಗುದಾಣ. ಆವಾಗ ಇವ್ರು ತುಂಬ ಧ್ವನಿ ಎತ್ತಾರೆ. ಅವ್ರ ಧ್ವನಿ ಎತ್ತಿದ ಒಂದು ರೀತಿ ಯಾವ ಥರ ಇರುತ್ತೆ ಅಂದರೆ ಕೊನೆಗೆ ಅದು ಸರ್ಕಾರಕ್ಕೆ ಮುಟ್ಟಿ ಇವತ್ತು ತಂಗುದಾಣ ಎಲ್ಲ ಮಾಡಿದ್ದಾರೆ. ಸಾಕಷ್ಟು ಹೆಮ್ಮೆ ಅನಿಸುತ್ತೆ. ಅವ್ರದ್ದು ಜ್ಯೋತಿ ಕನ್ನಡತಿ ಅಂತ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿದ್ದಾರೆ. ದಯವಿಟ್ಟು ಅವ್ರು ಬೆಂಬಲಿಸಿ. ಒಳ್ಳೆಯದಾಗಲಿ. ಧನ್ಯವಾದಗಳು. ಇವತ್ತು ಒಂದು ವಿಶೇಷವಾದ ಗೌರವಕ್ಕೆ ಪಾತ್ರರಾಗಿದ್ದಾರೆ ನಮ್ಮ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರು ಜಗದೀಶ್ ಅವರು ಬಂದಿದ್ದಾರೆ. ಜಗದೀಶ್ ಸರ್ ದಯವಿಟ್ಟು ಬರಬೇಕು, ಒಂದು ಜೋರಾದ ಚಪ್ಪಾಳೆ ಬರಬೇಕು. ತೋಟಗಾರಿಕಾ ಇಲಾಖೆ ಒಂದು ರೀತಿ ನಮಗೆ ಬಹಳ ಖುಷಿಯನ್ನು ತರುವಂತಹ ಇಲಾಖೆ. ಅದರ ಜೊತೆಗೆ ನಾವೊಂದು ಮನವಿಯನ್ನು ಇರಿಸ್ತಾ ಇದ್ದೇವೆ ಅವರಿಗೆ ಸನ್ಮಾನ ಮಾಡೋ ಮುಖೇನ. ನಮ್ಮದೊಂದು ಪುಟ್ಟ ಸ್ವಾರ್ಥ ಏನಪ್ಪ ಅಂತ ಹೇಳಿದ್ರೆ, ನೀವು ಅಲ್ಲಿ ಫ್ಲವರ್ ಶೋನ ನೋಡ್ತಿರ್ತೀರ ಅಲ್ವಾ, ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ. ಜಗದೀಶ್ ಅವರೇ, ನಮ್ಮ ದನಿಯಾಗಿ ನೀವು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲೂ ಕೂಡ ಫ್ಲವರ್ ಶೋ ಆಯೋಜನೆಯನ್ನ ಮಾಡಲಿಕ್ಕೆ ಸಂಬಂಧಪಟ್ಟವರಿಗೆ ಮನಮುಟ್ಟುವಂತೆ ತಿಳಿಸ್ಬೇಕು ಅನ್ನೋದು ಸಮಸ್ತ ಕನ್ನಡಿಗರ ಒಂದು ಮನವಿ. ಜಗದೀಶ್ ಅವರು ಯಾವ ಥರ ವಿಶೇಷ ಅಂದರೆ, ಅವ್ರು ಊಟಿ ನೀವು ಹೋಗಿ ನೋಡಬೇಕು, ಮೈಸೂರು ಹೋಗಿ ನೋಡಬೇಕು, ಲಾಲ್ಬಾಗ್ ಹೋಗಿ ನೋಡಬೇಕು. ಅಲ್ಲಿ ನಾವು ಅನ್ಕೊಂತೀವಿ ಪ್ರಾದೇಶಿಕತೆ ಬಗ್ಗೆ ನಾವು ಮಾತಾಡ್ತೀನಿ, ಇನ್ನೊಬ್ಬರು ದೇಶ ಪ್ರೇಮದ ಬಗ್ಗೆ ಇನ್ನೊಬ್ಬರು ಮಾತಾಡ್ತಾರೆ. ಅದನ್ನು ಸಮತೋಲನವಾಗಿ ನಡ್ಸ್ಕೊಂಡು ಬರ್ತಾ ಇರೋದು ನಮ್ಮ ಜಗದೀಶ್ ಸರ್ ಅವರು. ನೀವು ಏನು ಲಾಲ್ಬಾಗ್ನಲ್ಲಿ ನೋಡ್ತೀರಾ, ಒಂದು ನ್ಯಾಷನಲ್ ಫೆಸ್ಟಿವಲ್ಗೆ ಯಾವ ಥರ ಬೇಕೋ ಆ ಥರ ಒಂದು ಅದ್ಭುತವಾಗಿರೋವಂಥ ಸೆಟಪ್ಗಳು ಮಾಡಿಸ್ತಾರೆ. ನಿಮ್ಗೆ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಕ್ರಿಯೇಟಿವು, ತುಂಬ ಹಾರ್ಡ್ ವರ್ಕಿಂಗು ಮತ್ತು ಎಕ್ಸ್ಟ್ರೀಮ್ಲಿ ಆ್ಯಕ್ಟಿವ್ ಪರ್ಸನಾಲಿಟಿ, ಸೈಲೆಂಟು ಬಟ್ ಸಿಕ್ಕಾಬಟ್ಟೆ ಕೆಲಸ, ಡೆಡಿಕೇಟೆಡ್ ಟೀಮ್ ಇಟ್ಕೊಂಡಿದ್ದಾರೆ. ಮತ್ತು ಯಾವಾಗ ಕರ್ನಾಟಕದ ಪ್ರಾದೇಶಿಕತೆ ವಿಚಾರಗಳು ಬರುತ್ತೋ, ಕೆಂಗಲ್ ಹನುಮಂತಯ್ಯ ಅವ್ರದ್ದು ಇರ್ಬೋದು, ಮೊನ್ನೆ ರಾಜ್ಕುಮಾರ್ ಅವ್ರು ಮಾಡಿದ್ರು, ಕೋಟಿ ಜನ ಬಂದಿದ್ರು, ಲಕ್ಷಾಂತರ ಜನ ಬಂದಿದ್ರು. ಬಸವಣ್ಣ ಅವ್ರದ್ದು ಮೊನ್ನೆ ಮಾಡಿದ್ರು, ಅದ್ಭುತ. ಅವ್ರ ಜೊತೆ ನಂಗೆ ಕೆಲಸ ಮಾಡೋಕ್ಕೂ ಅವಕಾಶ ಸಿಕ್ತು, ಸ್ವಲ್ಪ ಓಡಾಡೋಕ್ಕೆ ಅವಕಾಶ ಸಿಕ್ತು. ಅತ್ಯದ್ಭುತವಾದ ಪ್ರಾದೇಶಿಕತೆ ಪ್ರತಿಪಾದನೆ ಮಾಡೋ ಅಂಥವ್ರು ನಮ್ಮ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ಜಗದೀಶ್ ಅವರು ಕೆಲಸ ಮಾಡ್ತಾಯಿದ್ದಾರೆ. ಗೌರ್ಮೆಂಟ್ ಎಂಪ್ಲಾಯಿ ಕಡೆ ನಿಮಗೆ ತುಂಬ ಕಡಿಮೆ ಈ ಥರ ಒಂದು ಮನಸ್ಸಿನಲ್ಲಿ ಬದ್ಧತೆ ಇಟ್ಕೊಂಡು ಮಾಡೋದು. ಅವ್ರ ಬ್ಲಡ್ನಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಒಂದು ಕ್ರಿಯಾತ್ಮಕವಾಗಿ ನಾವು ಶೋಕೇಸ್ ಮಾಡಬೇಕು ಅಂತ ಪ್ರತಿಯೊಂದು ತುಂಬ ಸ್ಟ್ಯಾಂಡರ್ಡಾಗಿ ಮಾಡ್ತಾರೆ. ನೀವು ಊಟಿಗೆ ಹೋಗಬೇಕು, ಊಟಿಯಲ್ಲಿ ನಮ್ಮ ಕರ್ನಾಟಕದ ಸರ್ಕಾರದ್ದು ದೊಡ್ಡ ಗಾರ್ಡನ್ ಇದೆ, ಅದು ಎಲ್ಲ ಅವರು ನೋಡಿಕೊಂಡು ಅತ್ಯದ್ಭುತವಾಗಿದೆ. ಮೈಸೂರಿನಲ್ಲಿ ಮೊನ್ನೆ ಮಾಡಿದರು, ನಾನು ಟಿ ವಿಲಿ ನೋಡ್ತಾ ಇದ್ದೆ, ನೋಡಿದಾಗಲೇ ಗೊತ್ತಾಯ್ತು ಇದು ಯುವತೆ ಕೈ ಚಳಕ ಅಂತ. ಆಮೇಲೆ ಕೇಳಿದೆ, ಸರ್ ನೀವೇನ ಮಾಡಿದ್ದು? ಹೌದು ಅಂತ ಹೇಳಿದ್ರು. ಅತ್ಯದ್ಭುತವಾಗಿರುವಂಥ ಸಾಧಕರು, ಇವ್ರನ್ನ ಯಾವತ್ತೂ ನೆನೆಸ್ಕೋಬೇಕು ನೀವು. ಮತ್ತು ತುಂಬ ಪರಿಸರ ಕಾಳಜಿ ಇರುವಂಥವ್ರು. ತುಂಬ ನಮ್ಮ ಕೃಷ್ಣ ಬಜಗೂರು ಸ್ನೇಹಿತರು ಒಂದು ಸತಿ ಒಂದು ಪೋಸ್ಟ್ ಹಾಕಿದರು, ಈ ಯಾವಾಗ್ಲೂ ಇದನ್ನು ಲಾಲ್ಬಾಗ್ನಲ್ಲಿ 2 ನ್ಯಾಷನಲ್ ಫೆಸ್ಟಿವಲ್ಗೆ ಮಾಡ್ತಾರೆ, ಕರ್ನಾಟಕಕ್ಕೆ ರಾಜ್ಯೋತ್ಸವಕ್ಕೆ ಯಾಕೆ ಮಾಡಬಾರ್ದು ಅಂತ. ತುಂಬ ಚೆನ್ನಾಗಿ ಸ್ಟ್ರೈಕ್ ಆಯಿತು ನನಗೆ. ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಹೋಗಿ ಸರ್ಗೆ ಒಂದು ರಿಕ್ವೆಸ್ಟ್ ಮಾಡಿ, ಈ ಥರ ಒಂದು ಇತಿಹಾಸನ ಸೃಷ್ಟಿ ಮಾಡಬೇಕು. ನಾವು ಯಾವಾಗ್ಲೂ ನಮ್ಮ ಏನು ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಕೂಡ ಲಾಲ್ಬಾಗ್ನಲ್ಲಿ
ಇನ್ಮೇಲಿಂದ ಪ್ರತಿ ವರ್ಷ ಕೂಡ ಈ ಥರ ಒಂದು ಫಲಪುಷ್ಪ ಪ್ರದರ್ಶನ ಮಾಡಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತು ಕೂಡ ಎಲ್ಲರೂ ಎಲ್ಲರ ಪರವಾಗಿ 7 ಕೋಟಿ ಕನ್ನಡ ಜನರ ಪರವಾಗಿ ಇವತ್ತೊಂದು ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ, ಆದಷ್ಟು ಮನವಿ ಕೊಡ್ತಾ ಇದ್ದೀವಿ. ಈ ಥರ ಮುಂದೆ ಬರುತ್ತೆ ಅಂತ ನಾವು ಕನಸು ಕಾಣೋಣ. ಅವ್ರಿಗೆ ಏನು ಶಕ್ತಿ ಬೇಕೋ ನಾವು ಹೊರಗಡೆಯಿಂದ ಕೊಡೋಣ ಅಂತ ಹೇಳ್ತಾ ಅವ್ರಿಗೆ ರಿಕ್ವೆಸ್ಟ್ ಎಲ್ಲ ಮನವಿ ಕೊಡ್ತಾ ಇದ್ದೀವಿ. ಅದ್ಭುತ. ಈ ಕೆಲಸಗಳಾಗಬೇಕು. ನೀವು ಎಲ್ಲೇ ಹೋಗಿ ಏನೇ ಮಾಡ್ತಾ ಇರಿ, ಯಾವುದೇ ಸ್ಥಾನದಲ್ಲಿರಿ, ಆದರೆ ನಿಮಗೆ ಅವಕಾಶ ಸಿಕ್ಕಿದ್ರೆ ಕನ್ನಡ ಕೆಲಸವನ್ನು ಮಾಡಿ, ಕನ್ನಡದ ಇತಿಹಾಸವನ್ನು ಸೃಷ್ಟಿಸಿದಂತಹ ಅರಸುಗಳ ಚರಿತ್ರೆಯನ್ನು ಮತ್ತೆ ಮತ್ತೆ ನೆನಪಿಸುವಂಥ ಪ್ರಯತ್ನ ಹೀಗಾಗಲಿ. ಸರ್ ಧನ್ಯವಾದಗಳು. ಇನ್ನು ಮುಂದೆ 3 ಬಾರಿ ಫಲಪುಷ್ಪ ಪ್ರದರ್ಶನ ಆಗುವಂತಾಗಲಿ. 3ನೇದು ಯಾವುದಾದ್ರು ರಾಜ್ಯೋತ್ಸವದ ಸಮಯಕ್ಕೆ ಒಂದು ಜೋರಾದ ಚಪ್ಪಾಳೆ. ಆಮೇಲೆ ಅನ್ಕೋಬಾರ್ದು ಏನಪ್ಪ ಸನ್ಮಾನ ಮಾಡೋಕ್ಕೆ ಕರೆದ್ಬಿಟ್ಟು ಮನವಿನೂ ಕೊಟ್ಟಿದ್ದಾರೆ ಅಂತ. ಖಂಡಿತ ನೀವು ಮಾಡ್ತೀರಾ ಅಂತ ಗೊತ್ತಿದೆ, ಅದಕ್ಕಾಗಿ. ಎಲ್ರಿಗೂ ನಮಸ್ಕಾರ. ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಎಲ್ಲ ನಮ್ಮ ಆತ್ಮೀಯ ಹಿತೈಷಿಗಳು ಹೇಳಿದಾಗೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಗಳು ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ, ಅಮೆರಿಕ ಮತ್ತು ಲಂಡನ್ನ ಹೊರತುಪಡಿಸಿದರೆ. ಸುಮಾರು 215 ಫಲಪುಷ್ಪ ಪ್ರದರ್ಶನ ಕಂಡಿರ್ತಕ್ಕಂಥ ಐತಿಹಾಸಿಕ ಲಾಲ್ಬಾಗ್ ಮತ್ತು ಗಾಜಿನ ಮನೆ ಇದುವರೆಗೂ ಕೂಡ ಕೇವಲ ಫಲಪುಷ್ಪಗಳನ್ನು ಮಾತ್ರ ಇಡ್ತಾ ಇದ್ವಿ. ಕಳೆದ ಸುಮಾರು 12 ವರ್ಷಗಳಿಂದ ಈ ನಾಡಿನ ದಾರ್ಶನಿಕರು, ಈ ನಾಡಿಗೆ ಬೆಳಕನ್ನು ಕೊಟ್ಟಂಥವ್ರನ್ನ ನೆನಕೊಂಡು ಅವರ ಇಡೀ ಒಂದು ಹುಟ್ಟು ಬೆಳವಣಿಗೆ, ಅವರ ಸಾಧನೆಯನ್ನು ಕನ್ನಡಿಗರಿಗೆ ಪರಿಚಯ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೆಲ್ಲ ತಮ್ಮ ಗೆಳೆಯರ ಹಿತೈಷಿ ಮತ್ತು ಅವರ ಒಂದು ಸಹಕಾರ ಮಾರ್ಗದರ್ಶನವೂ ಕೂಡ ಇದೆ. ಮುಂದೆ ಅವರು ಹೇಳಿದಾಗೆ ಕನ್ನಡ ವಿಚಾರದಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಖಂಡಿತ 100% ಅದನ್ನು ಮಾಡಲೇಬೇಕು ಅಂತ ಕಟಿಬದ್ಧತೆ ಇದೆ. ಅದನ್ನು ಖಂಡಿತ ಸಾಕಾರಗೊಳಿಸೋಣ ತಮ್ಮೆಲ್ಲರ ಸಹಕಾರದಿಂದ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಿರಿಯರೊಂದು ಮಾತಿದೆ, ಉಪ್ಪಿಟ್ಟವ್ರನ್ನ ಮುಪ್ಪಿನವರೆಗೂ ಮರಿಬಾರ್ದಂತೆ. ಹಂಗಿರೋದ್ರಲ್ಲಿ ಇಂತಹ ಇತಿಹಾಸ ಪುರುಷರನ್ನ ಸ್ಮರಿಸ್ಕೊಳ್ಳೋದ್ರಿಂದ ನಾವೇನು ಋಣವನ್ನು ಕಳ್ಕೋತಿಲ್ಲ, ಋಣಭಾರ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬಹುದಷ್ಟೇ ಅವರ ಚರಿತ್ರೆಯನ್ನು ಕೊಂಡಾಡೋ ಮುಖೇನ. ಧನ್ಯವಾದಗಳು ಸರ್. ನಾವು ಕೊಟ್ಟಿರುವಂಥ ಮನವಿಗೆ ನೀವು ಅಧಿಕಾರಿಗಳು ಅಸ್ತು ಅಂತ ಬೇಗ ಅನ್ನಿ ಅಂತ ಕೋರ್ಕೊಳ್ತಾ, ಈಗ ನಾವೆಲ್ಲರೂ ಕಾಯ್ತಿರೋವಂಥ ಒಂದು ಸುಸಮಯ. ನಿಜಕ್ಕೂ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಟ್ರೆಂಡನ್ನೇ ಸೃಷ್ಟಿಸಿದಂತಹ ನಮ್ಮ ಪ್ರೀತಿಯ ಧರ್ಮಣ್ಣ ಅಂತಾನೆ ಖ್ಯಾತಿ ಪಡೆದಿರೋವಂಥವ್ರು. ಬಹಳಷ್ಟು ಜನ ಸಾಮಾಜಿಕ ಜಾಲತಾಣವನ್ನ ಬರೀ ಮೈಮಾಟ ಪ್ರದರ್ಶನಕ್ಕೆ, ಎಂಟರ್ಟೈನ್ಮೆಂಟ್ಗೆ, ಕೆಲವು ಬೇಡದ ಜೋಕ್ಗಳಿಗೆ ಬಳಸ್ಕೊಳ್ತಿದ್ದಂತಹ ಸಂದರ್ಭದಲ್ಲಿ ಕಂಟೆಂಟ್ ಅಂದರೆ ಹೀಗಿರ್ಬೇಕು ಗುರು, ಎಂಥವ್ರಾದರೂ ಅವ್ರನ್ನ ಫ್ಲಿಪ್ ಮಾಡದೆ ನೋಡಲೇಬೇಕು ಅಂತ ಅನಿಸೋ ರೀತಿಯ ಒಂದು ಮೈಸೂರು ಡೈರೀಸ್ಗಳು. ನಿಜಕ್ಕೂ ಮೈಸೂರು ಮಹಾರಾಜರು ಈ ನಾಡಿಗೆ ಕೊಟ್ಟಂತಹ ಕೊಡುಗೆಯನ್ನ ಎಲ್ಲ ಜನರಿಗೆ ಮುಟ್ಸ್ಲಿಕ್ಕೆ ಅವರ ಜನ್ಮವಾಗಿದೆ ಅನ್ನೋದು ನನ್ನ ಭಾವನೆ. ಒಂದು ಜೋರಾದ ಚಪ್ಪಾಳೆ. ಹೊರದೇಶದಲ್ಲಿದ್ದವರು ನಮ್ಮ ಕನ್ನಡದ ಬಗ್ಗೆ, ನಮ್ಮ ರಾಜರುಗಳ ಬಗ್ಗೆ ಎಷ್ಟು ಒಂದು ಅಭಿಮಾನವನ್ನು ಇರಿಸ್ಕೊಂಡು ಭಾರತಕ್ಕೆ ವಾಪಸ್ ಮರಳಿದ ಮೇಲೆ ಅವ್ರು ಮಾಡಿರ್ತಿರೋ ಅಂಥ ಕೆಲಸ ಮತ್ತು ಎಷ್ಟು ಓದ್ತಾರೆ ಒಂದು ಕಂಟೆಂಟನ್ನು ಮಾಡೋದಕ್ಕೆ ಮುಂಚೆ ಪುರಾವೆ ಇಲ್ಲದೆ ಅವರು ಹೇಳೋದೇ ಇಲ್ಲ ಯಾವುದೇ ಕಥೆಗಳನ್ನು. ಸೊ ಜೋರ ಚಪ್ಪಾಳೆ ನಮ್ಮ ಧರ್ಮೇಂದ್ರ ಸರ್ ಅವ್ರಿಗೆ, ಮೈಸೂರು ಡೈರೀಸ್ ಖ್ಯಾತಿಯ ನಮ್ಮಣ್ಣ ಧರ್ಮಣ್ಣ. ಧರ್ಮೇಂದ್ರ ಸರ್ ನಮಗೆ ತುಂಬ ಗಟ್ಟಿ ಶಕ್ತಿಯಾಗಿ ನಿಂತಿದ್ದಾರೆ. ಕನ್ನಡ ಮೊದಲು ಸ್ನೇಹಿತರಿಗೆ ನಾವೆಲ್ಲ ಇನ್ನೂ ನಾವು ಫೇಮಸ್ ಅಲ್ಲ ಏನೂ ಅಲ್ಲ. ಅವರು ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ಅಷ್ಟು ಡೌನ್ ಟು ಅರ್ತ್ ಇದ್ದಾರೆ. ನಮ್ಮ ಜೊತೆಗೇ ಇರ್ತಾರೆ. ಒಂದು ಶಕ್ತಿ ಥರ. ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಝೀರೋ ಎಕ್ಸ್ಪೆಕ್ಟೇಷನು. ಯಾವುದೇ ಒಂದು ವಿಚಾರ ಹೇಳಿದ್ರೆ ಅಷ್ಟು ಚೆನ್ನಾಗಿ ಕೇಳಿಸ್ಕೊಂಡು ಅದನ್ನು ಮನನ ಮಾಡಿಕೊಂಡು ಎಲ್ಲ ಕಡೆ ಹಬ್ಬಿಸ್ತಾರೆ. ಅವರೊಬ್ಬರು ಏನು ಇತಿಹಾಸದ ಒಂದು ಜ್ಞಾನಿ ಅಂತ ಹೇಳೋದು ಅಷ್ಟೇ ಅಲ್ಲ, ಅವರು ಹೋರಾಟಕ್ಕೆ ಧುಮುಕಿದ್ದಾರೆ. ಮೊನ್ನೆಲ್ಲ ಒಂದು ದೊಡ್ಡ ಹೋರಾಟಕ್ಕೂ ಬಂದಿದ್ದರು. ನಮ್ಮ ದೊಡ್ಡ ಶಕ್ತಿ. ನಾವು ಅವ್ರಿಗೆ ಹೇಳ್ತೀವಿ ನಮ್ಮ ಕನ್ನಡ ಮೊದಲು ಸ್ನೇಹಿತರ, ಅವರ ಹಬ್ಬ ನಮಗೆ ಅಂತ. ಅವ್ರ ಸ್ನೇಹಿತರು ಮೊನ್ನೆ ಹೇಳ್ತಾ ಇದ್ರು ನಮ್ಗೆ ಹಬ್ಬ ಥರ ಇವರು ಅಂತ. ಅವ್ರು ಹೇಳಿದ್ರು ನಿಮ್ಗೆ ಹಬ್ಬ ಆದರೆ ನಮ್ಗೆ ಜಾತ್ರೆ ಅಂದರು. ಆಯಿತು ಸರ್ ಅಂತ ಬಂದ್ವಿ ನಾವು. ಆ ರೀತಿ ಒಂದು ದಯವಿಟ್ಟು ಮಾತಾಡಿ ಸರ್. ಹಂಗೆಲ್ಲ ಏನಿಲ್ಲ, ನಿಮ್ಗೆ ಗೊತ್ತಲ್ಲ ಚೆನ್ನಾಗಿ. ಸುಮ್ಮನೆ ಅವ್ರು ಹೇಳ್ತಾರೆ ಅಷ್ಟೇ, ಹಂಗೆಲ್ಲ ಏನಿಲ್ಲ. ಆದರೂ ಮಾತಾಡಬೇಕು 2 ಮಾತು ಅಂತ ನಾನು ಮಾತಾಡ್ಬಿಡ್ತೀನಿ. ನೋಡಿ, ಐರನಿ ವಿಪರ್ಯಾಸ. ಈಗ ನಾವು ಕೂತಿರೋ ಬಿಲ್ಡಿಂಗು 1914-15ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಸರ್ ಎಂ ವಿಶ್ವೇಶ್ವರಯ್ಯನವರು ಸೇರ್ಕೊಂಡು ಕಟ್ಟಿದಂಥ ಕನ್ನಡ ಸಾಹಿತ್ಯ ಪರಿಷತ್ತು. ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಭಾಷಣ ಇಂಗ್ಲೀಷಲ್ಲಾಯಿತು. ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ನಾವು, ಕನ್ನಡಕ್ಕೆ ಎಲ್ಲಿಂದ ಹೋರಾಟ ಶುರುವಾಯಿತು ಅಂದರೆ ಇವತ್ತಿಂದಲ್ಲ ಅದು. 1 ಶತಮಾನದಿಂದ ಕನ್ನಡಕ್ಕೆ ಹೋರಾಟ ನಡೆದಿದೆ.
ಇದೇ ಇವತ್ತು ನಾನು ಎಲ್ಲಿ ನಿಂತಿದ್ದೀನಿ ಇಲ್ಲೇ ನಿಂತ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಉದ್ಘಾಟನಾ ಭಾಷಣವನ್ನು ಎ ವಿ ನಂಜುಂಡಯ್ಯನವರು ಇಂಗ್ಲೀಷಲ್ಲಿ ಮಾಡಿದ್ರು. ಮುಂದೆ ಕೂತಿದ್ದಂಥ ಪ್ರಖ್ಯಾತ ಇತಿಹಾಸಕಾರ ಹುಲ್ಲೂರು ಶ್ರೀನಿವಾಸ ಜೋಯಿಸರು ಗಲಾಟೆ ಮಾಡ್ತಾರೆ, ಯಾಕೆ ನೀನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೀರಾ ಅಂತ, ಯಾಕೆ ಮಾತಾಡ್ತಾ ಇದ್ದೀರಾ ಅಂತ. ಅಲ್ಲೇ ಒಂದು ವಾಗ್ಯುದ್ಧ ನಡೆಯುತ್ತೆ ಸಭಿಕರಲ್ಲಿ. ಹೆಂಗಿತ್ತು ಪರಿಸ್ಥಿತಿ, ಎಂಥ ಪರಿಸ್ಥಿತಿ ಕನ್ನಡಕ್ಕೆ. ಇವತ್ತು ನಾವು ಮುಳ್ಳಿನ ಮೇಲೆ ನಡೀತಾ ಇದ್ದೀವಿ ಅಂದರೆ ಅವತ್ತಿಂದನೂ ಮುಳ್ಳಿನ ಮೇಲೆ, ಅವತ್ತಿಂದನೂ ಹೋರಾಟನೇ. ನಮ್ಮ ಪೂರ್ವಸೂರಿಗಳೆಲ್ಲರೂ ಹೋರಾಟ ಮಾಡ್ಕೊಂಬಂದಿರೋದಕ್ಕೇ ನಾವು ಇವತ್ತಿಗೂ ಇನ್ನೂ ಆ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತಾ, ಅಂದರೆ ಇನ್ನೂ ಎಷ್ಟು ವರ್ಷ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು, ನೀವು ಲೆಕ್ಕ ಹಾಕ್ರಿ. ಇದು ಯಾವತ್ತಿಗೂ ಮುಗಿಯೋಂಥದ್ದಲ್ಲ, ನಡೀತಾ ಇರಬೇಕಿದು, ನಡೀತಾನೇ ಇರುತ್ತೆ ಅಂತ ಹೇಳೋಕ್ಕೆ ನಾನು ಇದನ್ನು ಹೇಳಿದೆ. ನೋಡಿ ಎಂಥ ಸಭಾಂಗಣದಲ್ಲಿ ನಾವು ಮಾಡಿದ್ದೀವಿ ಅಂದರೆ ಇಲ್ಲಿಂದನೇ ಅದಕ್ಕೆ ಹೋರಾಟದ ಕಿಚ್ಚು ಶುರು ಆಗಿತ್ತು. ಮೊದಲ ಭಾಷಣ ಇಂಗ್ಲೀಷಲ್ಲಿ ಮಾಡಿದ್ರು ಅಂದರೆ ಅದಕ್ಕೆ ನೋಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಭಾಷಣ. ಎಂಥ ವಿಪರ್ಯಾಸ ಅಲ್ವೇ. ನೋಡಿ ಈ ಇತಿಹಾಸ ಅಂತಂದು ಅಂದಾಗ 2000 ವರ್ಷದ ಇತಿಹಾಸ ಒಂದು ತೂಕ. ಕದಂಬರಿಂದ ವಿಜಯನಗರದ ಅರಸರವರೆಗೆ 2000 ವರ್ಷದೊಂದು ತೂಕ ಆದರೆ ಕೊನೆ 50 ವರ್ಷದ ಒಂದು ತೂಕ 1900ರಿಂದ 1950 ಇದೆಯಲ್ಲ, ಅದೇ ಒಂದು ತೂಕ. ನಮ್ಮ ದೈವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಲ್ರಿಗೂ ಸಮಾನತೆ ತಂದರು. ಇದೇ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ 1919ರಲ್ಲಿ ಭಾರತದ ಮೊದಲ ಮೀಸಲಾತಿ ತಂದಂಥ ಪುಣ್ಯಾತ್ಮ. ಹಿಂದೆ ಅಷ್ಟೂ ರಾಜವಂಶಗಳು ಯಾರನ್ನ ಊರೊಳಗೂ ಸೇರಿಸ್ಲಿಲ್ವೋ ಈ ಪುಣ್ಯಾತ್ಮ ಮನೆಗೆ ಸೇರಿಸ್ಕೊಂಡ. ಕೊನೆ 50 ವರ್ಷ ಇದೆಯಲ್ಲ, ನಮಗೆ ಪ್ರಜಾಪ್ರಭುತ್ವ, ಇವತ್ತು ನಾವೆಲ್ಲ ಇದಕ್ಕೆ ಮಾತಾಡ್ತಿರೋದಕ್ಕೆ ಕಾರಣ ಪ್ರಜಾಪ್ರಭುತ್ವ ಅಲ್ವೇ. ಅದನ್ನು ಮೊದಲ ಬಾರಿಗೆ 1881ರಲ್ಲಿ ತಂದಂಥ ಪುಣ್ಯಾತ್ಮ 10ನೇ ಚಾಮರಾಜ ಒಡೆಯರು ಮೊದಲ ಬಾರಿಗೆ ತಂದರು. ನೀವೆಲ್ಲ ನಮ್ಮವರೇ ಬನ್ನಿ ಅಂತಂದರು, ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿದ್ರು. ಇದನ್ನು ನೋಡಿದಂಥ ಗಾಂಧೀಜಿಯವರು ಇಲ್ಲಿಂದ ದಲಿತೋದ್ಧಾರ ಪ್ರಜಾಪ್ರಭುತ್ವದ ಆಶಯಗಳನ್ನು ತಗೊಂಡೋಗಿದ್ದು ನಮ್ಮ ಮೈಸೂರು ಸಂಸ್ಥಾನದಿಂದ, ಇಲ್ಲಿಂದ. ಯಾಕೆಂದರೆ ಭಾರತದ ಮೊದಲ ಪ್ರಜಾಪ್ರತಿನಿಧಿ ಸಭೆ ನಡೆದಿದ್ದು 1881ರಲ್ಲಿ. ಮಹಾತ್ಮ ಗಾಂಧಿ ಅವ್ರಿಗಾಗಿನ್ನೂ 11 ವರ್ಷದ ಬಾಲಕ. ನಾವಾಗಲೇ ಇಲ್ಲಿ ಮೊದಲ ಪ್ರಜಾಪ್ರತಿನಿಧಿ ಸಭೆ ಮೈಸೂರಲ್ಲಿ ಅರಮನೆಯಲ್ಲಿ ನಡೆಸಿ ಎಲ್ಲರನ್ನೂ ಕರೆದಿದ್ವಿ. ಒಂದು 144 ಜನ ಕೌನ್ಸಿಲರ್ ಆಯ್ಕೆ ಮಾಡಿ ಅಧಿಕಾರ ಹಂಚಿದ್ವಿ. ಅದು ಸುವರ್ಣ ವರ್ಷ. 2000 ವರ್ಷದ ಇತಿಹಾಸ ಒಂದು ತೂಕ ಆದರೆ ಈ 50 ವರ್ಷ ನಮಗೆಲ್ಲ ಬಾಯಿ ಕೊಟ್ರಲ್ಲ, ಮಾತಾಡೋಕ್ಕೆ ವಿದ್ಯೆ ಕೊಟ್ರಲ್ಲ. ಪಂಚಮರಿಗಾಗಿ ಶಾಲೆ ತೆರೆದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಂದರೆ ಊರು ಹೊರಗಡೆ ಯಾಕೆಂದರೆ ಊರೊಳಗೆ ಬರದೇ ಇದ್ದಂಥ ಜನ ಇತ್ತು. ಅವ್ರಿಗೋಸ್ಕರನೇ ಊರೊಳಗಡೆ ಒಂದು ಸ್ಕೂಲ್ ತೆಗೆದ್ರು, ಸ್ಕೂಲ್ ಫಾರ್ ದ ಅನ್ಟಚಬಲ್ಸ್. ನೋಡಿರಿ, ಅದು ಕೇಳೋಕ್ಕೆ ಎಷ್ಟು ಬೇಜಾರಾಗುತ್ತೆ ನೋಡ್ರಿ ಈಗ. ಏನು ಅನ್ಟಚಬಲ್ಸ್ ಅಂದರೆ ಅವ್ರಿಗೋಸ್ಕರನೂ ಸ್ಕೂಲ್ ತೆಗೆದ್ರು. ಜನ ಅಂಕು ಭಯ ಬೀಳೋರು ಸ್ಕೂಲ್ಗೆ ಹೋಗೋಕ್ಕೆ. ಮೊದಲನೇದಾಗಿ ಪಾಠ ಮಾಡೋಕ್ಕೆ ಯಾರೂ ಬಂದಿರಲಿಲ್ಲ. ನಮ್ಮ ತಲಕಾಡು ರಂಗೇಗೌಡರು ಮೊದಲ ಬಾರಿಗೆ ನಾ ಪಾಠ ಮಾಡ್ತೀನಿ ಅಂತ ಬಂದವರು. ತಲಕಾಡಿನ ರಂಗೇಗೌಡರು ದಲಿತರಿಗೆ ಮೊದಲ ಪಾಠ ಮಾಡಿದಂಥ ಪುಣ್ಯಾತ್ಮ. ಆದರೆ ಸ್ಟೂಡೆಂಟ್ಸೇ ಬರ್ತಿರ್ಲಿಲ್ಲ. ಆಗ ನಮ್ಮ ಗೋಪಾಲ ಸ್ವಾಮಿ ಅಯ್ಯರು ನೋಡ್ರಿ, ಅವರು ಬ್ರಾಹ್ಮಣರು. ಗೋಪಾಲ ಸ್ವಾಮಿ ಅಯ್ಯರು ಒಂದು ಸೈಕಲ್ ಹಾಕ್ಕೊಂಡು ಇಡೀ ಮೈಸೂರು ಸಂಸ್ಥಾನ ತಿರುಗಿದ್ರು ಕಣ್ರಿ. ಎಲ್ಲ ದಲಿತ ಕೇರಿಗಳಿಗೆ ಹೋಗಿ ಬನ್ನಿ ಸ್ಕೂಲಿಗೆ ಬನ್ನಿ, ಮಹಾರಾಜರು ಸ್ಕೂಲ್ ತೆಗೆದವ್ರೆ, ನಿಮಗೆ ಸ್ಕೂಲ್ ಇದು, ಬನ್ನಿ ಅಂತ ಸ್ಕೂಲಿಗೆ ಸೇರಿಸಿದ್ರು. ಕೊನೆಗೆ ಬ್ರಾಹ್ಮಣರು ಗೋಪಾಲ ಸ್ವಾಮಿ ಅಯ್ಯರ್ನ ಪಂಚಮರು ಗೋಪಾಲ ಸ್ವಾಮಿ ಅಯ್ಯರು ಇವು ನಮ್ಮವನ್ನೇ ಅಂತ ತಿಳ್ಕೊಂಡ್ರು. ಇವತ್ಕೊಂದು ಅವ್ರು ನಮ್ಮ ಪಂಚಮರು ಗೋಪಾಲ ಸ್ವಾಮಿ ಅಯ್ಯರ್ ಅಂತೀವಿ ನಾವು. ಬ್ರಿಟಿಷರು ಅವ್ರಿಗೆ ಅಕ್ರಾಸ್ ಇಂಡಿಯಾ ಓಡಾಡೋಕ್ಕೆ ಟ್ರೈನ್ ಫ್ರೀ ಕೊಟ್ಬಿಟ್ಟಿದ್ರು. ಏನಪ್ಪ ಇವ್ನು ಹಿಂಗೆ ಕೆಲಸ ಮಾಡ್ತಾನೆ ಗೋಪಾಲ ಸ್ವಾಮಿ, ನೀವೆಲ್ಲರೂ ಓಡಾಡ್ರಿ ನೀವು ಅಂತೇಳಿ. ಆ ಪುಣ್ಯಾತ್ಮ ಟ್ರೈನ್ ಒಳಗೆ ತನ್ನ ಸೈಕಲ್ ಇಟ್ಕೊಂಡು ಊರಿಂದ ಊರಿಗೆ ಹೋಗಿ ಇಳಿದು ಸೈಕಲ್ ಹೊಡ್ಕೊಂಡು ಜನನ್ನು ಸೇರಿಸಿದ್ರು. ಆ ಸಂವಿಧಾನ, ಆ ಒಂದು ಪ್ರಜಾಪ್ರಭುತ್ವ, ಆ ತಾಕತ್ತು ನಾವೆಲ್ಲ ಇವತ್ತಿಲ್ಲಿ ನಿಂತ್ಕೊಂಡು ಒಂದು ವ್ಯವಸ್ಥೆ ವಿರುದ್ಧ ಹೋರಾಡೋಕ್ಕೆ ಶಕ್ತಿ ಕೊಟ್ಟಿದ್ದು ಕೊನೆ 50 ವರ್ಷ ಮಾತ್ರ. ಹಾಗಾಗಿ ಕೊನೆ 50 ವರ್ಷದ ಇತಿಹಾಸವೇ ಒಂದು ತೂಕ. ಯಾರು ಈ ಗೋಪಾಲ ಸ್ವಾಮಿ ಅಯ್ಯರು ಅನ್ಕಂಡ್ರಿ, ಅವರ ಅಣ್ಣನ ಮೊಮ್ಮಗ ರಾಮಚಂದ್ರ ಗುಹನ ಚಿಕ್ಕ ತಾತ ಕಣ್ರಿ. ನೋಡ್ರಿ ಎಂತೆಂಥ ಮಹಾನ್ ಭಾವರು ಈ ದೇಶ ಕಟ್ಟು ಹೋಗಿದ್ದಾರೆ. ಅವ್ರು ನಡೆಸಿದ ಹಾದಿಯಲ್ಲಿ ನಾವು ನಡಿಬೇಕು. ಯಾಕೆಂದರೆ ಹೋರಾಟಕ್ಕೆ ನಮ್ಮ ಈ ತೇರು ಎಳಿತಾ ಇರೋರು 100 ವರ್ಷದಿಂದ ಎಳ್ಕೊಂಬತ್ತವ್ರು ಈ ಕನ್ನಡದ ತೇರನ್ನ ಅಂತ ನಾನು ಜ್ಞಾಪಿಸ್ತೀನಿ. ಜಾಸ್ತಿ ಭಾಷಣ ಆಗ್ಬಿಡ್ತದೆ. ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ದಿನ ಜಾಸ್ತಿ ಮಾತಾಡೋಣ. ಥ್ಯಾಂಕ್ ಯು. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ನಾಲ್ವಡಿ ಕೃಷ್ಣರಾಜ ಒಡೆಯರವ್ರಿಗೆ ನಿಜ
ಹೇಳ್ತಾ ಇದ್ರೆ ಕಣ್ಮುಂದೆ ಹಾಗೆ ನಡೀತಾ ಇದೆಯೇನೋ ಆ ದೃಶ್ಯ ಅನಿಸುತ್ತೆ. ಧರ್ಮಣ್ಣ ನೀವು ಹೇಳುವಾಗ ಎಷ್ಟು ಕಷ್ಟಪಟ್ಟಿದ್ದಾರೆ, ನಾವಿವತ್ತು ಹೀಗಿದ್ದೀವಿ ಅಂದರೆ ಎಷ್ಟು ಜನರ ಪರಿಶ್ರಮ ಇದೆ ಅಂಥವ್ರನ್ನ ಸ್ಮರಿಸ್ಕೊಳ್ಬೇಕು. ನಾವೇನಾದರೂ ಇವಾಗ ನಾವು ಇತ್ತೀಚೆಗೆ ನಾನು ಬೆಳಗಾವಿಗೆ ಹೋದಾಗ ಅಮಟೂರಿನ ಬಾಳಪ್ಪನ ಬಗ್ಗೆ ಕೇಳಿ ಭಾಳ ದುಃಖ ಆಯಿತು. ಸಂಗೊಳ್ಳಿ ರಾಯಣ್ಣನನ್ನು ನಾವು ಎಷ್ಟು ಮೆಚ್ತೀವಿ, ಎಷ್ಟು ಜೈ ಜೈ ಅಂತೀವಿ ಅಲ್ವಾ? ಅಮಟೂರಿನ ಬಾಳಪ್ಪನ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ತ್ಯಾಕ್ರೇನ ಕೊಂದವನೇ ಅಮಟೂರು ಬಾಳಪ್ಪ, ಅದರ ಜೊತೆಗೆ ಚೆನ್ನಮ್ಮಾಜಿನ ರಕ್ಷಣೆ ಮಾಡಿದವನು ಅಮಟೂರು ಬಾಳಪ್ಪ. ಇತಿಹಾಸದ ಪುಟದಲ್ಲಿ ಮುಚ್ಚೋಗಿದ್ದಾರೆ. ಅಂಥ ಎಲ್ಲ ನಿಜವಾದ ಹೀರೋಗಳನ್ನು ಸ್ಮರಿಸ್ಕೊಳ್ಬೇಕು. ಧನ್ಯವಾದಗಳು ಧರ್ಮಣ್ಣ ಅಂತ ಹೇಳ್ತಾ, ರಮೇಶ್ ಸರ್ ಅವರು, ಡಾಕ್ಟರ್ ರಮೇಶ್ ಸರ್ ಅವರು ನಮ್ಮ ಆಪ್ನ ಮಾನ್ಯ ಉಪಾಧ್ಯಕ್ಷರು, ದಯವಿಟ್ಟು ಬರಬೇಕು. ಸಮಾಜದ ಕನಸನ್ನು ಕಟ್ಕೊಂಡಿರೋಂಥ ಹಿರಿಜೀವ ರಮೇಶ್ ಸರ್ ದಯವಿಟ್ಟು ಬಂದು ಒಂದೆರಡು ನುಡಿಗಳನ್ನು ಆಡಬೇಕಾಗಿ ಕೋರಿಕೆ. ಅವ್ರು ಯಾಕೆ ವಿಶೇಷ, ಅವ್ರಿಗೆ ಒಂದು ಅವಕಾಶ ಸಿಗಲೇಬೇಕು ಅಂದರೆ, ಸರ್ ಅಷ್ಟು ಸೀನಿಯರ್ ಆಗಿ ನಮ್ಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಂಗೆ ಅವಕಾಶ ಕೊಡಿ ಮಾತಾಡೋದಕ್ಕೆ ಅಂತ ಹೇಳಿದ್ರು. ಭಾಳ ದಯವಿಟ್ಟು ಬನ್ನಿ ಸರ್. ಅವರು ಏಮ್ಸ್ನಲ್ಲಿ ಡಾಕ್ಟರ್ ಆಗಿ 2-3 ಡಿಗ್ರಿ ಅದು ಹೇಳೋಕ್ಕೂ ಬರೋಲ್ಲ ನಮಗೆ. ಅಮೆರಿಕಲ್ಲಿದ್ದು ಸುಮಾರು ಒಂದು 20-25 ವರ್ಷ ಇದ್ದು ಕರ್ನಾಟಕ ಮತ್ತು ಭಾರತಕ್ಕೆ ಒಳ್ಳೇದಾಗಬೇಕು ಅಂತ ಅವ್ರು ಬಂದು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಅವರ ಜೀವ ಸವಿದಿದ್ದಾರೆ. ಮತ್ತು ಮೈಕ್ರೋ ಫೈನಾನ್ಸಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ತಗೊಂಡು ಬಡತನ ಯಾಕೆ ಜಾಸ್ತಿ ಭಾರತದಲ್ಲಿ ಅನ್ನೋ ಒಂದು ಸ್ಪೆಷಲ್ ಸಬ್ಜೆಕ್ಟ್ ತಗೊಂಡು ಅದರಲ್ಲಿ ತುಂಬ ಮಿಟಿಗೇಟ್ ಮಾಡಿ ಅದರಲ್ಲಿ ಸರ್ಕಾರಕ್ಕೆ ಒತ್ತಡ ತಂದು ಬಾಂಗ್ಲಾದೇಶದಲ್ಲಿ ಒಂದು ಮಾಡೆಲ್ನ ಇಂಪ್ಲಿಮೆಂಟ್ ಕೂಡ ಮಾಡಿಸಿದ್ದಾರೆ. ಅದು ಬದಲಾವಣೆ ತಂದಿದ್ದಾರೆ ಸರ್. ಮತ್ತು ಇವಾಗೇನು ಕರಪ್ಷನಿಂದ ಕೂಡ ಬಡತನ ಜಾಸ್ತಿ ಅನ್ನೋ ಒಂದು ಸಬ್ಜೆಕ್ಟ್ ಅರಿವು ಇಟ್ಕೊಂಡು ಯಾವ ಪಕ್ಷ ಲೆಕ್ಕ ತೊಗೊಳೋದು ಬೇಡ, ಒಂದು ಪಕ್ಷ ಕರಪ್ಷನ್ ಅಗೇನ್ಸ್ಟ್ ಕರಪ್ಷನ್ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಮಾಡ್ತಿದ್ದಾರೆ. ಮತ್ತು ಅವ್ರಿಗೆ ಹಿಂದಿ ಹೇರಿಕೆದು ಫೇರ್ ಲ್ಯಾಂಗ್ವೇಜ್ ಪಾಲಿಸಿ ಇಲ್ಲ ಅನ್ನೋದೊಂದು ದೊಡ್ಡ ಕನ್ಸರ್ನ್ ಇದೆ. ಅವ್ರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ನಾವೆಲ್ಲ ನಮ್ಮ ಹೋರಾಟದಕ್ಕೂ ಪಕ್ಷ ಬಿಟ್ಟು ನಮ್ಮ ಜೊತೆ ಇದ್ದಾರೆ. ಅವರು ಒಂದು ಕೆಲವು ನುಡಿಗಳಿದೆ, ದಯವಿಟ್ಟು ಅವ್ರದ್ದು ಕೇಳಿಸ್ಕೊಂಬಿಡಿ. ಇನ್ನೊಂದು 2-3 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಗಿಸೋಣ. ಬನ್ನಿ ಸರ್, ದಯವಿಟ್ಟು ಬನ್ನಿ. ಎಲ್ಲ ಜೊತೆಗೆ ಊಟ ಮಾಡ್ಕೊಂಡು ಹೋಗೋಣ, ನೆಟ್ವರ್ಕ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು, ಧನ್ಯವಾದ. ಕನ್ನಡ ಮೊದಲು ಪ್ರೋಗ್ರಾಮಲ್ಲಿ ಇದೆ. ನಾನು ಫಸ್ಟು ಮೊದಲು ಗೊತ್ತಿರಲಿಲ್ಲ, ಇತ್ತೀಚೆಗೆ ಪರಿಚಯ ಆಯಿತು, ಇದೇ ಫಸ್ಟ್ ಬಂದಿದ್ದು, ಭಾಳ ಸಂತೋಷ ಆಯಿತು. ಈಗ ಇಷ್ಟೊತ್ತು ಹೇಳ್ದಂಗೆ ನಮ್ಮಲ್ಲಿ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಕನ್ನಡಕ್ಕೆ ಭಾಳ ಭಾರಿ ಅಪಾಯ ಇದೆ, ಭಾಳ ಅನ್ಯಾಯ ನಡೀತಾ ಇದೆ. ಅದು ಹಿಂದಿ ಹೇರಿಕೆಯಿಂದ, ಬರೀ ಹಿಂದಿ ಹೇರಿಕೆಯಿಂದ ಅಲ್ಲ, ನನಗೆ ಅರ್ಥ ಆಗಿರೋ ಸಂಸ್ಕೃತ ಹೇರಿಕೆ ಕೂಡ ನಡೆಯೋದಕ್ಕೆ ಶುರುವಾಗ್ತಾ ಇದೆ ಈಗ. ಸೊ ಇದು ಏನು ಅನ್ಯಾಯ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತು. ಅದು ಭಾಳ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ನಾನು ನಮ್ಮ ಗುರಿಗಳೇನಿರಬೇಕು ನಾವು ಮುಂದೆ ಹೋಗ್ತಾ ಈ ಬದಲಾವಣೆ ತರೋದಕ್ಕೆ, ಇದುವರೆಗೂ ಈಗ ಈ ಆಗ್ತಾ ಇರೋ ಆಗ್ತಾ ಇರೋ ಅನ್ಯಾಯನ ನಿಲ್ಲಿಸೋದಕ್ಕೆ ಹಾಗೂ ಆಗಿರೋ ಅನ್ಯಾಯಕ್ಕೆ ಪರಿಹಾರ ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕಂತ ನಾನು ಕೆಲವು ನೋಟ್ಸ್ ಮಾಡ್ಕೊಂಡಿದ್ದೀನಿ. ನಾನು ಪಾಯಿಂಟ್ ವೈಸ್ ಬೇಗ ಹೋಗ್ತೀನಿ. ಓಕೆ, ನನಗೆ ಕನ್ನಡ ಮೊದಲು ಅಂತ ಕೇಳಿದಾಗ ನಾನು ಮನಸ್ಸಿಗೆ ಅನ್ನಿಸ್ತು, ಅವ್ರಿಗೆ ಹೇಳಿದೆ ಕೂಡ, ಸ್ವಾಮಿ ಕನ್ನಡ ಮೊದಲು ಸರಿಯೇ, ಕನ್ನಡಿಗರು ಮೊದಲು, ಕನ್ನಡ ಮೊದಲು ಹಾಗೂ ಕನ್ನಡಿಗರು ಮೊದಲು ಅಂತ ಅಂದ್ಕೊಂಡ್ರೆ ಮಾಡಿದ್ರೆ ಉತ್ತಮ ಅಂತ. ನೀವು ಆ್ಯಕ್ಚುಲಿ ನಡ್ಕೋತಾ ಇರೋ ರೀತಿ ಅದೇನೇ, ಅದು ಸಂತೋಷ. ನಮ್ಮ ಗುರಿ ಬಂದು ಕನ್ನಡ ಹಿಂದಿಗೆ ಹೋಲಿಸ್ಕೊಂಡ್ರೆ ಯಾವುದೇ ರೀತಿ ಕಡಿಮೆ ಇಲ್ಲ, ಜಾಸ್ತಿನೂ ಇಲ್ಲ ಅಂತ ಹೇಳೋದಕ್ಕೆ ನಾನು ತಯಾರು. ಕನ್ನಡಿಗರು, ಕನ್ನಡಿಗ ಭಾರತೀಯರು ಹಿಂದಿ ಭಾರತೀಯರಿಗೆ, ಹಿಂದಿಯವರಿಗೆ ಹೋಲಿಸ್ಕೊಂಡ್ರೆ ಯಾವುದೇ ರೀತಿ ಕಡಿಮೆನೂ ಇಲ್ಲ, ಜಾಸ್ತಿನೂ ಇಲ್ಲ ಅಂತ ಆ ಒಂದು ಗುರಿ ತಲುಪಬೇಕು ನಾವು. ಇನ್ನೊಂದು, ನಾನು ಸ್ವಲ್ಪ ಇಂಗ್ಲೀಷ್ ಪದಗಳು ಮಿಕ್ಸ್ ಮಾಡಿ ಮಾತಾಡ್ಬೋದು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಭಾಳ ವರ್ಷ ಇಂಗ್ಲೀಷಲ್ಲಿ ಮಾತಾಡಿ, ಹಾಗೆ ಸ್ವಲ್ಪ ಸಮಸ್ಯೆ, ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ಭಾಷಾ ಸಮಸ್ಯೆ ಅಂದರೆ ಲ್ಯಾಂಗ್ವೇಜ್ ಡಿಫಿಕಲ್ಟೀಸ್, ಭಾಷೆ ಸಮಸ್ಯೆಗಳಿದ್ದರೆ ಅದು ನಮ್ಮ ಮಾನಸಿಕ ಹಾಗೂ ವೈಚಾರಿಕ, ಆರ್ಥಿಕ, ವೃತ್ತಿ ಎಲ್ಲದರ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ. ಅದರಿಂದ ನಮಗೆ ನಮ್ಮ ಜೀವನ ಸಾರ್ಥಕ ಆಗೋದಕ್ಕೆ ಅಡ್ಡ ಬರುತ್ತದು. ಇದು ಭಾಷಾ ಸಮಸ್ಯೆ ಬಂದು ನಮ್ಮ ಜ್ಞಾನಕ್ಕೆ ಹಾಗೂ ವೈಚಾರಿಕ ಶಕ್ತಿಗೆ ಧಕ್ಕೆ ತರುತ್ತೆ. ಸೊ ಇದು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಯಾಕೆಂದ್ರೆ ತುಂಬ ಗಂಭೀರ ವಿಷಯ ಇದು ಬರೀ ನಾವು ಹೆಚ್ಚು ಅಂತ ಅಂದ್ಕೊಳ್ಳೋದೇ ಅಲ್ಲ, ಇದು ಬಹಳ ವೆರಿ ಸೀರಿಯಸ್ ಎಫೆಕ್ಟ್ಸ್, ಇಟ್ಸ್ ಎ ವೆರಿ ಸೀರಿಯಸ್ ಪ್ರಾಬ್ಲಮ್. ಇನ್ನೂ ಒಂದು, ನಾನು ಡಾಕ್ಟ್ರು, ಓಕೆ, ಬಹಳ ಭಾಷೆಗಳು ಕಲ್ತ್ಕೊಳ್ಳೋದು ಸುಲಭ ಅಲ್ಲ. ಭಾಷಾ ಹೇರಿಕೆ ಅದರ ಹೊರೆ ತುಂಬ ಜಾಸ್ತಿ ಆದರೆ ನಮ್ಮ ಇಂಟೆಲೆಕ್ಚುಯಲ್ ಪರ್ಫಾರ್ಮೆನ್ಸ್ ಡಸ್ ಸಫರ್, ಮೆಂಟಲ್ ಗ್ರೋತ್ ಸಫರ್ಸ್. ಓಕೆ, ನಮಗೆ ಬೇಕಾಗಿರೋದು ಈಗ
ಟೂ ಲ್ಯಾಂಗ್ವೇಜ್ ಪಾಲಿಸಿ, ದ್ವಿಭಾಷಾ ನೀತಿ ಕರ್ನಾಟಕದಲ್ಲಿ ಬೇಕು, ತಮಿಳ್ನಾಡಲ್ಲಿ ಇದೆ ಅಂತ ಕೇಳಿದ್ದೀನಿ. ಮೇ ಬಿ ಅದೇ ರೀತಿಯೋ ಅಥವಾ ಅದಕ್ಕಿಂತ ಇನ್ನೂ ಸ್ಟ್ರಾಂಗಾಗಿ, ಅದಕ್ಕಿಂತ ಇನ್ನೂ ಗಟ್ಟಿಯಾಗಿ ಪ್ರಾದೇಶಿಕ ಭಾಷೆ ಹಾಗೂ ಇಂಗ್ಲೀಷ್ ಬೇಕು. ಕರ್ನಾಟಕದಲ್ಲಿ ಕನ್ನಡ ಹಾಗೂ ಇಂಗ್ಲೀಷ್ ಬೇಕು. ಕನ್ನಡ ಮೊದಲು, ಇಂಗ್ಲೀಷ್ ಕೂಡ ಅದ್ರ ಜೊತೆಗೆ ಬೇಕು ಅಂತ ನನಗನ್ಸುತ್ತೆ. ಇದು ಈ ರೀತಿ ಮಾಡಿದ್ರೆ ಬರೀ ನಾವು ಕರ್ನಾಟಕದ ಬಗ್ಗೆನೇ ಯೋಚನೆ ಮಾಡೋದಲ್ಲ, ಇಡೀ ದೇಶಕ್ಕೆ, ಇಡೀ ಭಾರತಕ್ಕೆ ದ್ವಿಭಾಷಾ ನೀತಿ ತಂದರೆ ಪ್ರಾದೇಶಿಕ ಭಾಷೆ ಹಾಗೂ ಇಂಗ್ಲೀಷ್ ಅಂತ ನಮ್ಮ ಹೋರಾಟದಲ್ಲಿ ಯಶಸ್ವಿ ಪಡೆಯೋದಕ್ಕೆ ಜಾಸ್ತಿ ಅನುಕೂಲ ಆಗುತ್ತೆ. ಯಾಕೆಂದರೆ ನಾವು ತಮಿಳರನ್ನು ನಮ್ಮ ಜೊತೆ ಸೇರಿಸ್ಕೋಬೋದು, ತೆಲುಗವ್ರನ್ನೂ ಸೇರಿಸ್ಕೋಬೋದು, ಮಲಯಾಳಿಗಳನ್ನು ಸೇರಿಸ್ಬೋದು, ಬೆಂಗಾಲಿಗಳನ್ನು ಎಲ್ಲರೂ ಸೇರಿಸ್ಕೊಂಡು ಈ ಹಿಂದಿ ಹೇರಿಕೆ ಮಾಡುವ ಕುತಂತ್ರಗಾರಿಗಳನ್ನ ಸೋಲಿಸೋದಕ್ಕೆ ಒಂದು ಅವಕಾಶ ನಮಗೆ ಆಗುತ್ತೆ. ನಮ್ಮ ದಿ ಚಾನ್ಸಸ್ ಆಫ್ ವಿನ್ನಿಂಗ್ ವಿಲ್ ಬಿ ಮಚ್ ಬೆಟರ್. ಆಮೇಲೆ ಇನ್ನೊಂದು ನನ್ನ ಅನಿಸಿಕೆ, ಬೇರೆಯವರಲ್ಲಿ ನನ್ನ ಹಂಚ್ಕೋತೀನಿ, ಇಂಗ್ಲೀಷ್ನ ದ್ವೇಷ ಮಾಡೋದು ಬೇಡ. ಯಾಕೆ ಅಂದರೆ ನಾವು ಯಾವುದೇ ಪ್ರದೇಶದಲ್ಲಿ ಕರ್ನಾಟಕದಲ್ಲಿದ್ದರೆ ನಮ್ಮ ಮಾನಸಿಕ ಬೆಳವಣಿಗೆಗೆ, ನಮ್ಮ ಏಳಿಗೆಗೆ ನಾವು ಇಡೀ ಪ್ರಪಂಚದ ಜೊತೆ ಸಂಪರ್ಕ ಮಾಡೋದಕ್ಕೆ ಒಂದು ದಾರಿ ಇರಬೇಕು. ಬರೀ ಕನ್ನಡನೇ ಅಂತಂದರೆ ನಮಗೆ ಅಷ್ಟು ಒಳ್ಳೆಯದಲ್ಲ. ಕನ್ನಡ ಜೊತೆ ಇಂಗ್ಲೀಷ್ ಕೂಡ ಬೇಕು ಅಂತ. ಆ್ಯಕ್ಚುಲಿ ಆ ರೀತಿ ಮಾಡಿದ್ರೆ ನಾವು ಬೇರೆ ರಾಜ್ಯಗಳವರು ಕೂಡ ಪ್ರಾದೇಶಿಕ ಭಾಷೆ ಹಾಗೂ ಇಂಗ್ಲೀಷ್ ಅಂತ ಮಾಡಿದ್ರೆ ಆವಾಗ ಅವರು ನಮ್ಮ ಜೊತೆ ಕೈ ಜೋಡಿಸಿ ನಾವು ನಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿ ಪಡೆಯೋದಕ್ಕೆ ಅವಕಾಶ ಆಗುತ್ತೆ. ಇನ್ನೂ ಒಂದು, ಕನ್ನಡಕ್ಕೆ ಅಪಾಯ ಹಾಗೂ ಕನ್ನಡಿಗರ ಅಸ್ಮಿತೆಗೆ, ಕನ್ನಡಿಗರ ಭವಿಷ್ಯಕ್ಕೆ ಅಪಾಯ ಇರೋದು ಎಲ್ಲಿಂದ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಿಂದಿ ಹೇರಿಕೆ ಮಾಡೋರಿಂದ ಹಾಗೂ ಸಂಸ್ಕೃತ ಹೇರಿಕೆ ಮಾಡೋರಿಂದ. ನಮಗೆ ತಮಿಳರಿಂದ ಅಲ್ಲ, ತೆಲುಗರಿಂದ ಅಲ್ಲ, ಮಲಯಾಳಿಗಳಿಂದ ಅಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಕಿತ್ತಾಡ್ಕೊಂಡು ಜಗಳ ಮಾಡೋದಕ್ಕೆ ಅವಕಾಶ ಮಾಡಿಕೊಡದೆ ಆವಾಗ ನಾವು ಎಲ್ಲರೂ ಕೈ ಜೋಡಿಸಿ ಯಶಸ್ವಿ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಈ ಸಂವಿಧಾನದಲ್ಲಿ, ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 342ರಿಂದ 351 ತನಕ ಏನು ಹಿಂದಿಗೆ ವಿಶೇಷ ಸ್ಥಾನ ಕೊಟ್ಟಿದೆ ಅದನ್ನು ಹೋಗಲಾಡಿಸ್ಬೇಕು. ಅದು ನಮ್ಮ ಮುಖ್ಯ ಗುರಿ, ಅದು ನಮ್ಮ ಗುರಿಗಳಲ್ಲಿ ಒಂದು ಮುಖ್ಯ ಗುರಿ ಆಗಬೇಕು. ಬರೀ 342ಅಲ್ಲಿ ಅಥವಾ 343ಅಲ್ಲಿ ಕನ್ನಡ ಸೇರಿಸಿದ್ರೆ ಸಾಲೋದಿಲ್ಲ. ಯಾಕೆ ಅಂತಂದರೆ ಇನ್ನು 22 ಭಾಷೆನೂ ಸೇರಿಸ್ಬೇಕಾಗತ್ತೆ. ಅದಕ್ಕಿಂತ ಹಿಂದಿನ ಅಲ್ಲಿಂದ ತೆಗೆದುಬಿಟ್ಟು ಯಾವ ಭಾಷೆನೂ ಬೇಡ, ಎಲ್ಲ ಭಾಷೆಗಳಿಗೂ ಪ್ರಾಮುಖ್ಯತೆ ಇರಲಿ ಅಂತ ಹೇಳಿ, ಸಮಾನ ಪ್ರಾಮುಖ್ಯತೆ ಇರಲಿ ಅಂತ ಹೇಳಿ. ಆಮೇಲೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ ಅಂತ ಎಲ್ಲರಿಗೂ ಅರಿವು ಮೂಡಿಸ್ಬೇಕು. ಆ್ಯಕ್ಚುಲಿ ಭಾಳ ಆಶ್ಚರ್ಯ, ಒಂದಿನ ಭಾಳ ಆಶ್ಚರ್ಯ ಆಯಿತು. ಒಂದು ಪುಟಾಣಿ ಮಗು ನಮ್ಮ ಫ್ಯಾಮಿಲಿ ಗ್ಯಾದರಿಂಗಲ್ಲಿ ಕೇಳಿದ್ರೆ ಏನೇನು ಭಾಷೆ ಅಂತ, ಕನ್ನಡ, ಇಂಗ್ಲೀಷ್, ಹಿಂದಿ, ನಿನಗೆ ಯಾವ್ದು ಜಾಸ್ತಿ ಇಷ್ಟ? ಹಿಂದಿ ಜಾಸ್ತಿ ಇಷ್ಟ. ಯಾಕೆ? ಅದು ನಮ್ಮ ರಾಷ್ಟ್ರ ಭಾಷೆ. ಸ್ಕೂಲಲ್ಲಿ ಆ ಥರ ಕಲಿಸ್ತಾ ಇದ್ದಾರೆ ಅವರು. ಅದನ್ನೆಲ್ಲ ಹೋಗಲಾಡಿಸ್ಬೇಕು. ಆಮೇಲೆ ಜರ್ಮನಿ, ಫ್ರಾನ್ಸ್, ಬ್ರಿಟನ್ ಇವೆಲ್ಲನೂ ಇವುಗಳ ಜನಸಂಖ್ಯೆ ಅಂದಾಜು ಕರ್ನಾಟಕ ಜನಸಂಖ್ಯೆ ಎಷ್ಟು? ನಮ್ಮದು 7 ಕೋಟಿ, ಅವ್ರದ್ದು ಅಂದಾಜು ಹತ್ತಿರ ಅಷ್ಟೇ ಇದೆ. ಅವರು ಅವರವರ ದೇಶದ ಭಾಷೆಗಳಲ್ಲಿ ಅಷ್ಟೇ ಜನಸಂಖ್ಯೆ ಇದ್ಕೊಂಡು ಅವರು ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲ ರೀತಿ ಅಷ್ಟು ಮುಂದುವರೆದ ದೇಶಗಳಾದರೆ ನಾವು ಕರ್ನಾಟಕದಲ್ಲಿ ಕನ್ನಡನ ಆಧರಿಸ್ಕೊಂಡು ಯಾತಕ್ಕೆ ನಾವು ಅದೇ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ? ಖಂಡಿತ ಸಾಧ್ಯ ಉಂಟು. ಆಮೇಲೆ ಈ ಸಂಸ್ಕೃತ ಹೇರಿಕೆ ಹೇಗೆ ನಡೀತಾ ಇದೆ ಎಲ್ಲರಿಗೂ ಗೊತ್ತಿದೆ. ಈಗ ಬ್ಯಾಂಕ್ಗಳಲ್ಲಿ ಹಿಂದಿ ಹೇರಿಕೆ ನಡೀತಾ ಇದೆ. ಬ್ಯಾಂಕಿಂಗ್ ಆಫೀಸರ್ಸ್ ಎಕ್ಸಾಮ್ ತೊಗೋಬೇಕಾದ್ರೆ ನೀವು ಅದನ್ನು ಹಿಂದಿನ ತೊಗೋಬೋದು ಅಥವಾ ಇಂಗ್ಲೀಷಲ್ಲಿ ತೊಗೋಬೋದು, ಕನ್ನಡದಲ್ಲಿ ತೊಗೊಳ್ಳೋಂಗಿಲ್ಲ, ಬೇರೆ ಯಾವ ಭಾಷೆಯಲ್ಲಿ ತೊಗೊಳ್ಳೋಂಗಿಲ್ಲ. ಆದರೆ ಸ್ಪೆಷಲ್, ಇತ್ತೀಚೆಗೆ ಒಂದು ಆ್ಯಕ್ಚುಲಿ ಪ್ರಜಾವಾಣಿಯಲ್ಲಿ ಒಂದು ವರದಿ ಇತ್ತು, ಸ್ಪೆಷಲ್ ಆಫೀಸರ್ಸ್ ರಿಕ್ರೂಟ್ಮೆಂಟ್ಗೆ ಈ ಥರ ಹಿಂದಿ ಅಥವಾ ಇಂಗ್ಲೀಷ್ ಅಂತೇಳಿ. ಅದರಲ್ಲಿ ಒಂದು ಸಬ್ ಕ್ಯಾಟಗರಿ ಇತ್ತು, ಬ್ಯಾಂಕಿಂಗ್ ಸ್ಪೆಷಲ್ ಲ್ಯಾಂಗ್ವೇಜ್ ಆಫೀಸರ್ಸ್ ಅಂಥೇಳಿ, ಭಾಷಾ ಆಫೀಸರ್ಸ್ಗೆ. ಅವರಿಗೆ ಅರ್ಹತೆ ಬೇಕಾಗಿದ್ದು ಹಿಂದಿಯಲ್ಲಿ ಅಥವಾ ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿ. ಕನ್ನಡಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲ. ಸೊ ಅದು ಏನಾಗ್ತಾ ಇದೆ ಅಂತ ನಾವು ಅದರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆಮೇಲೆ ಇನ್ನೊಂದು ವಿಷಯ, ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕಾದ್ರೆ, ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ನಮ್ಮ ಭಾಷೆಯಲ್ಲಿ, ಜನರ ಭಾಷೆಯಲ್ಲಿ ಯಾತಕ್ಕೆ ಮಾಡೋಕ್ಕಾಗಲ್ಲ? ಕರ್ನಾಟಕದಲ್ಲಿ ಕನ್ನಡದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ ಕನ್ನಡದಲ್ಲೂ ಕೇಳಿ ಪೂಜೆ ಮಾಡಿಸೋ ಅಂಥ ಹಕ್ಕು ಎಲ್ಲರಿಗೂ ಇರಬೇಕು ಅಂತ ಅದನ್ನು ನಮಗೊಂದು ಗುರಿ ಆಗಬೇಕು. ದೇವ್ರಿಗೆ ನಮ್ಮ ಭಾಷೆ ಅರ್ಥ ಆಗೋದಿಲ್ಲ, ಖಂಡಿತ ಅರ್ಥ ಆಗುತ್ತೆ. ಈ ಸಮಸ್ಯೆ ಈ ಮಧ್ಯಸ್ಥರದ್ದು. ಇದಕ್ಕೆ ನಮಗೆ ಆ್ಯಕ್ಷನ್ ಏನು, ನಾವು ಆ್ಯಕ್ಷನ್ಸ್ ಏನಿರಬೇಕು, ಆ್ಯಕ್ಷನ್ ಪಾಯಿಂಟ್ಸ್ ಏನಿರಬೇಕಂದ್ರೆ,
ಇದು ಈ ಎಲ್ಲ ಗುರಿಗಳನ್ನು ತಲುಪಬೇಕಾದ್ರೆ ನಾವು ಕನ್ಸಿಸ್ಟೆಂಟ್ಲಿ ಸುದೀರ್ಘವಾಗಿ ಇವತ್ತು ಯಾರೆಲ್ಲ ಇದ್ದೀರಿ ಪ್ಲಸ್ ಕನ್ನಡ ಪರ ಹೋರಾಟಗಾರರು ಕೈ ಜೋಡಿಸ್ಬೇಕು. ನಮಗೆ ಬೇಕಾಗಿರೋ ಫಲಿತಾಂಶ ಬರೋ ತನಕ ನಾವು ಇದನ್ನ ಹೋರಾಟ ಕಂಟಿನ್ಯೂಸ್ ಆಗಿ ಮಾಡಬೇಕು. ಬರೀ ಆಗಾಗ ಸಭೆ ಮಾಡಿ ಬರೀ ಮಾತುಗಳಲ್ಲಿ ಅಲ್ಲಿಗೆ ನಿಲ್ಲಿಸಿದ್ರೆ ಆಗೋದಿಲ್ಲ. ಸರ್ಕಾರದ ಮೂಲಕನೂ ನಾವು ಬದಲಾವಣೆಗಳು ತರಬೇಕು. ಈಗ ಏನೇನು ಬದಲಾವಣೆಗಳು ಉದಾಹರಣೆಗೆ ಹೇಳಿದೆ, ದೇವಸ್ಥಾನದಲ್ಲಿ ಪೂಜೆ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ತರಬೇಕು, ಈ ಥರ ಒಂದು ಕಾನೂನು ಮಾಡಿ ಅಂತ ಹೇಳಿ. ಆಮೇಲೆ ಜನರಲ್ಲಿ ಅರಿವು ಮೂಡಿಸ್ಬೇಕು, ಜನರನ್ನ ಸಂಪರ್ಕ ಮಾಡಿ ಜೊತೆಗೆ ಸೇರಿಸ್ಕೋಬೇಕು. ಇನ್ನೂ ಒಂದು, ನಮ್ಮ ರಾಜ್ಯದಲ್ಲಿ ಯಾರಿಗೇ ಬೇಕಾದ್ರೂ ಕನ್ನಡ ಕಲ್ತ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡೋ ಹಾಗೆ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಆಮೇಲೆ ಯಾರಿಗೇ ಬೇಕಾದ್ರೂ ಇಲ್ಲಿ ವಾಸ ಮಾಡೋರಿಗೆ ಇಂಗ್ಲೀಷ್ ಕಲ್ತ್ಕೊಳ್ಳೋದಕ್ಕೂ ಅನುಕೂಲ ಮಾಡಿಕೊಡ್ಬೇಕು. ಆವಾಗ ದ್ವಿಭಾಷಾ ನೀತಿ ಜಾರಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಕನ್ನಡಿಗರಿಗೆ ಜಾಬ್ ರಿಸರ್ವೇಷನ್ಸ್ ಬೇಕು. ಓಕೆ, ಥ್ಯಾಂಕ್ ಯು. ಐ ಥಿಂಕ್ ಬೇಸಿಕ್ಲಿ ಈ ಕೆಲವು ಪಾಯಿಂಟ್ಸ್ ಇದನ್ನು ಒಂದು ನಾವು ಪ್ರಿಂಟೌಟ್ಸ್ ತಗೊಂಡಿದ್ದು ಕಾಪೀಸ್ ಇಲ್ಲಿದೆ, ಯಾರಿಗೆ ಬೇಕಾದ್ರೂ ತೊಗೋಬೋದು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಥ್ಯಾಂಕ್ ಯು. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹೃತ್ಪೂರ್ವಕ ಧನ್ಯವಾದಗಳು. ನಾನು 71 ವರ್ಷದ ಯುವಕ. 71 ವರ್ಷದ ಯುವಕ ಅಂತ ಹೇಳ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಏನಂದರೆ ಈ ವಯಸ್ಸುವರೆಗೂ ನಾವು ಬದುಕಿರ್ತೀವ ಅನ್ನೋದು ಸುಳ್ಳು. ನಾವು ತಿಂತಿರೋ ಅಂಥ ಫುಡ್ಗೆ, ಕುಡಿತಿರೋ ಅಂಥ ಗಾಳಿಗೆ, ನೀರಿಗೆ. ಆದರೆ ಈ ವಯಸ್ಸಲ್ಲೂ ಹುಮ್ಮಸ್ಸಿದೆಯಲ್ಲ, ಕನ್ನಡಿಗರಿಗೆ ಒಂದು ಏನೋ ಒಂದು ಕಿವಿ ಮಾತನ್ನು ಹೇಳಬೇಕು ಅಂತ ಹಿರಿಜೀವವಾಗ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಒಂದು ಮನಸ್ಸಲ್ಲಿರಲಿ, ಎಲ್ಲೇ ಹೋಗಿ ಗಾಂಚಲಿ ಬಿಡಿ, ಕನ್ನಡ ಮಾತಾಡಿ ಅನ್ನೋದನ್ನು ಮುಕ್ತವಾಗಿ ಯಾರೇನು ಅಂದ್ಕೊಂಡ್ರೆ ನಂಗೆ ಏನು ಗುರು, ನಮ್ಮ ನಾಡಿನಲ್ಲಿ ನನ್ನ ಭಾಷೆ ಫುಲ್ಲು ವಿಜೃಂಭಣೆಯಿಂದ ಇರಬೇಕು ಅನ್ನೋದಷ್ಟೇ. ಇಲ್ಲಿಗೆ ಬಹುಶಃ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನನ್ನ ತಂದೆ ಆಲೂರು ನಾಗಪ್ಪ ಅವರು ಬರೆದಂಥ ಗೀತೆ ಮತ್ತು ಎಲ್ಲ ಕನ್ನಡ ಪರ ಹೋರಾಟಗಾರರ ಬಾಯಲ್ಲಿ ಹೋರಾಟದ ಸಮಯದಲ್ಲಿ ನಲಿದಾಡುವಂಥ ಸಾಲುವೊಂದನ್ನು ಹೇಳಿ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಪವನ್ ಮತ್ತು ಪ್ರಖ್ಯಾತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪವನ್ ಮತ್ತು ಪ್ರಖ್ಯಾತ್ ಯುವ ಹೋರಾಟಗಾರರು. ನಮ್ಮ ಪವನ್ನ ನಾನು ಅವ್ರಿಗೊಂದು ಹೊಸ ಹೆಸರಿಟ್ಟಿದ್ರು ಮುಂಚೆಯಿಂದ ಎಲ್ಲ, ಕನ್ನಡ ಬುಲ್ಡೋಸರ್ ಅಂತ. ನನ್ನ ಮೇಲೆ ಒಂದೊಂದ್ಸರಿ ನನ್ನ ಮೇಲೆ ಬುಲ್ಡೋಸ್ ಮಾಡ್ತಾರೆ ಅವರು. ಆದರೆ ಕ್ಷಮಿಸ್ತೀನಿ, ತೊಂದರೆ ಇಲ್ಲ. ಅವರು ಸುಮಾರು 48 ಶಾಲೆಗಳಿಗೆ ಇದು ಏನೋ ಶಾಲೆಗಳಿಗೆ ತುಂಬ ಸಹಾಯ ಮಾಡಿದ್ದಾರೆ, ಬಣ್ಣಗಳು ಬಳಸಿದ್ದಾರೆ. ಮತ್ತು ಬಣ್ಣ ಮುಂಚೆ ಬೆಳೆಸ್ತಾ ಇದ್ದು ಇವಾಗ ಫ್ಯಾನ್ ಕೊಡೋದು, ನೀರು ಕೊಡೋದು, ಈ ಥರ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಮತ್ತು ಶಾಲೆಗಳನ್ನ ಉಳಿಬೇಕು, ಕನ್ನಡ ಉಳಿಬೇಕಂದ್ರೆ ಕನ್ನಡ ಶಾಲೆ ಉಳಿಬೇಕು, ಅದರಲ್ಲಿ ಮಹತ್ತರವಾದ ಕೆಲಸ ಮಾಡ್ತಿದ್ದಾರೆ. ಮತ್ತು ನಮ್ಮ ಪ್ರಖ್ಯಾತ್ ಪುತ್ತೂರು ಕೂಟ ಇವಾಗ ಆಲ್ರೆಡಿ 10ನೇ ಸ್ಕೂಲ್ ಅಲ್ವಾ ಪ್ರಖ್ಯಾತ್? 18 ಶಾಲೆಗಳು. ನೀವು ಪ್ರಖ್ಯಾತ ತುಂಬ ವಿಶೇಷ ಏನಂದರೆ ಅವ್ರ ಆಫೀಸಲ್ಲೇ ಕೂತಿರ್ತಾರೆ, ಆಫೀಸಲ್ಲೇ ಕೂತ್ಕೊಂಡು ಇಷ್ಟೊಂದು ಕೆಲಸ ಮಾಡ್ತಾರೆ. ತುಂಬ ಆಶ್ಚರ್ಯ. ಮತ್ತು ನಾನು ಏನು ಹೇಳಿದ್ರು ಅವರು ವಿತಿನ್ ನೋ ಟೈಮ್ ಅದನ್ನು ಆ್ಯಕ್ಷನ್ ತೊಗೊತಾರೆ. ಒಂದು ತುಂಬ ವಿಶೇಷವಾಗಿರುವಂಥ ನನ್ನ ಅಭಿಮಾನಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಸೈಲೆಂಟ್ ಕಿಲ್ಲರ್ ಅವರು, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ತುಂಬ ಅಭಿಮಾನ ನನಗಂತೂ. ಅವರಿಬ್ಬರಿಗೆ ಪ್ರತಿ ಬಾರಿನೂ ಅವಾರ್ಡ್ ಕೊಡಬೇಕು ಅನಿಸುತ್ತೆ. ಅವರು ಅಷ್ಟೇ ಅಲ್ಲ, ನಮ್ಮ ಪರಿಸರ ರಕ್ಷಣೆ ಕೂಡ ಸಾಕಷ್ಟು ಮಾಡ್ತಾರೆ. ನಮ್ಮ ಬುಲ್ಡೋಸರು ನೆನ್ನೆ ಕೂಡ ಅವರು ನಮ್ಮ ಇನ್ನೊಬ್ಬರ ಜೊತೆ ಸೇರಿಕೊಂಡು 1 ಟನ್ ಏನು ಪ್ಲಾಸ್ಟಿಕ್ ತೆಗೆದ್ರೆ ಇವರು ಕೂಡ ಭಾಗಿಯಾಗಿ ಮಾಡಿರೋದು. ನಮ್ಮ ಎಲ್ಲ ಪರಿಸರ ಹೋರಾಟಕ್ಕೆ ನಮ್ಮ ಜೊತೆಲಿದ್ದಾರೆ. ವಿಶೇಷವಾದ ಅವರ ಅಭಿನಂದನೆ ಸಲ್ಲಿಸಬೇಕು. ಓಕೆ, ಸಾಲನ್ನು ಇವತ್ತಿಗೆ ಹೇಳಿಬಿಟ್ಟು ಕಾರ್ಯಕ್ರಮಕ್ಕೆ ಚುಕ್ಕಿ ಇಡೋಣವಾ? ತಮಿಳುನಾಡಿನಲ್ಲಿರುವುದು ತಮಿಳು ಭಾಷೆಯೋ, ಮಹಾರಾಷ್ಟ್ರದಲ್ಲಿ ನೋಡು ಮರಾಠಿಯೋ, ಕೇರಳದಲ್ಲಿ ಮಾತೃಭಾಷೆ ಮಲಯಾಳವೋ, ಆಂಧ್ರದಲ್ಲಿ ನೆಲೆಸಿರುವುದು ತೆಲುಗು ಭಾಷೆಯೋ, ಅವರವರ ನಾಡಿನಲ್ಲಿ ಅವರ ಭಾಷೆಯೋ ಅಂಟಮ್ಮ, ಅವರವರ ನಾಡಿನಲ್ಲಿ ಅವರ ಭಾಷೆಯೋ. ಆದರೆ ನಮ್ಮ ಕನ್ನಡ ನಾಡಿನಲ್ಲಿ ಯಾಕೋ ಇಂಥ ಮೋಸವು? ಎಚ್ಚರಾಗು ಕನ್ನಡಿಗ, ಎಚ್ಚರಾಗು, ಮರೆಯಬೇಡವೋ ನಮ್ಮ ಕನ್ನಡ ನುಡಿಯ, ತೊರೆಯಬೇಡವೋ ನಮ್ಮ ಕನ್ನಡ ನಾಡ. ನೀನು ದುಡಿಮೆಗಾಗಿ ದುಬೈಗೆ ಹೋಗಿ ದುಡಿಯುತ್ತಲಿರಲಿ, ಅಮೆರಿಕದಲ್ಲಿ ಹೆಸರ ಗಳಿಸಿ ಶಿಖರವೇರಲಿ, ಆಸ್ಟ್ರೇಲಿಯಾದಲ್ಲೇ ಸುಖ ಸ್ವರ್ಗವೇ ಇರಲಿ, ಇಂಗ್ಲೆಂಡಿನ ಅರಮನೆಯಲ್ಲಿ ದೊರೆತನ ಸಿಗಲಿ, ಮರೆಯಬೇಡವೋ ನಮ್ಮ ಕನ್ನಡ ನುಡಿಯ, ತೊರೆಯಬೇಡವೋ ನಮ್ಮ ಕನ್ನಡ ನಾಡ. ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಎಂದೆನ್ನುತ್ತಾ
ಇಷ್ಟು ಸುದೀರ್ಘವಾದ ಕಾರ್ಯಕ್ರಮದಲ್ಲಿ ಬಹಳ ತಾಳ್ಮೆಯಿಂದ ಇದ್ದಂತಹ ಎಲ್ಲ ನಲ್ಮೆಯ ಕನ್ನಡ ಮನಸ್ಸುಗಳಿಗೆ ಶರಣೆನ್ನುತ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತಾ, ಕನ್ನಡಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಿಯೇ ಇರೋಣ ಅಂತ ತಿಳಿಸ್ತಾ, ನಮಸ್ಕಾರಗಳೊಂದಿಗೆ ಹೆಮ್ಮೆಯ ಕನ್ನಡತಿ ದಿವ್ಯಾ ಆಲೂರ್. ಈಗ ನಮ್ಮ ಕನ್ನಡ ಮೊದಲು ತಂಡದಿಂದ ದಿವ್ಯಾ ಆಲೂರ್ ಮ್ಯಾಮ್ ಅವ್ರಿಗೆ ಒಂದು ಸಣ್ಣದಾಗಿ ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆ ಮ್ಯಾಮ್, ದಯವಿಟ್ಟು. ಭಾಳ ಹತ್ರ ಸಿಂಪಲ್ ಸುನಿ ಸರು, ಸೊ ಭಾಳ ಖುಷಿ ಆಗುತ್ತೆ. ಅವರ ಒಂದು ಚಿತ್ರ ಬಿಡುಗಡೆ ಆಗಿದೆ, ಆದರೂ ಕೂಡ ಒಂದು ಎಲ್ಲ ಒತ್ತಡದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಾವು ತಮ್ಮ ಸಮಯ ಕೊಟ್ಟಿದ್ದಾರೆ. ಭಾಳ ಹೆಮ್ಮೆ ಅನಿಸುತ್ತೆ ಸರ್. ನೀವು ಯಾವಾಗಲೂ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಹಾಗೆ ಪ್ರತಿಯೊಬ್ಬರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಕನ್ನಡ ಈಗ ಮುಂಚೆ ಅಂದರೆ ನಾವು ಮಾತಾಡ್ತಿದ್ವಿ ಇಂಗ್ಲೀಷಲ್ಲಿ. ಇಂಗ್ಲೀಷ್ ಮಾತಾಡೋದೇ ಒಂಥರ ಕೂಲ್ ಫ್ಯಾಕ್ಟರ್ ಅಂತ ಆಗಿತ್ತಲ್ವಾ. ಈಗ ಕಳೆದ 3 ವರ್ಷದಲ್ಲಿ ಕನ್ನಡ ಮಾತಾಡೋದೇ ಕೂಲ್ ಫ್ಯಾಕ್ಟರು. ನಿಜವಾಗ್ಲೂ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿಲ್ಲ ಅಂದರೆ ಅವಮಾನ ಆಗಬೇಕು, ಇಂಗ್ಲೀಷ್ ಮಾತಾಡಿಲ್ಲ ಅಂದರೆ ಅಲ್ಲ. ಸೊ ದಯವಿಟ್ಟು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಸ್ನೇಹಿತರು ಇರ್ತಾರೆ, ಏನೋ ಯಾವಾಗಲೂ ಕನ್ನಡ ಅಂತಿರ್ತೀರ, ಹಿಂಗೇನು ಹುಚ್ಚಿಡ್ದಿದ್ಯಾ ಅಂತ. ಅವ್ರಿಗೆ ಹೇಳಿ, ನಿಜವಾಗ್ಲೂ ಹುಚ್ಚಿಡ್ದಿದೆ, ಕನ್ನಡ ಎಲ್ಲನೂ ಕೊಡುತ್ತೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಸ್ವತಃ ಕುವೆಂಪು ಅವರೇ ಹೇಳಿದ್ದಾರೆ. ಕುವೆಂಪು ಅವರು ಸಹ ಮುಂಚೆ ಇಂಗ್ಲೀಷ್ ಪೋಯೆಟ್ ಆಗಿದ್ದು, ಅದಾದಮೇಲೆ ಅವರು ಕನ್ನಡದಲ್ಲಿ ಬರೆಯೋದಕ್ಕೆ ಶುರು ಮಾಡ್ತಾರೆ. ಯಾರಿಗೆ ಗೊತ್ತಿತ್ತು ಅವ್ರು ಕನ್ನಡ ಬರೆಯೋಕ್ಕೆ ಶುರು ಮಾಡಿದ್ರೆ ರಾಷ್ಟ್ರಕವಿ ಆಗ್ತಾರೆ ಅಂತ. ಹೆಮ್ಮೆ ಅನಿಸುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕುವೆಂಪು ಅವ್ರದ್ದು, ಪೂಚಂತೆ ಅವರ ಪುಸ್ತಕಗಳನ್ನ ಓದಿ ಸಾಕಷ್ಟು ಕನ್ನಡದ ವಿಚಾರಗಳನ್ನ ತಿಳ್ಕೊಳ್ಳಿ. ಹಾಗೆ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಕನ್ನಡದ ಟೀ ಶರ್ಟ್ಗಳನ್ನ ಹಾಕೊಳ್ಳಿ. ಯಾವುದಾದ್ರೂ ಬ್ರ್ಯಾಂಡ್, ನಾನು ಯಾವುದು ಬ್ರ್ಯಾಂಡ್ನ ಪ್ರಮೋಟ್ ಮಾಡಲ್ಲ, ಆದರೆ ಕನ್ನಡದ ಟೀ ಶರ್ಟ್ಗಳನ್ನ ಹಾಕೊಳ್ಳಿ. ಎಲ್ಲೇ ಹೋದರೂ ಕನ್ನಡದವರು ಅಂತ ಗುರುತಿಸ್ಬೇಕು. ಈಗ ನನ್ನ ನೋಡಿದ್ರೆ ಎಷ್ಟೋ ಜನ ನೀವು ಸ್ವಲ್ಪ ಕಪ್ಪಗಿದ್ದೀರಾ, ತಮಿಳವರ ಅಂತ ಕೇಳ್ತಾರೆ ನನಗೇನೆ. ಸೊ ನಾವು ಕನ್ನಡದವರು ಅಂದರೆ ಹೆಂಗೆ ಕಾಣ್ತೀವಿ ಅಂತಲೇ ಗೊತ್ತಿಲ್ಲ. ಸೊ ಹಾಗಾಗಿ ಕನ್ನಡದ ಟೀ ಶರ್ಟ್ ಹಾಕೊಂಡು ಹೋಗ್ತೀನಿ, ಇಲ್ಲಾಂದರೆ ಕನ್ನಡದ ಬ್ಯಾಜ್ ಹಾಕೊಂಡು ಹೋಗ್ತೀನಿ, ಕನ್ನಡ ಟೀ ಶರ್ಟ್ ಹಾಕೊಂಡು ಹೋಗ್ತೀನಿ. ಸೊ ಹಾಗಾಗಿ ತಮ್ಮೆಲ್ಲರಲ್ಲೂ ಕೇಳೋದೇನೆಂದರೆ, ದಯವಿಟ್ಟು ಕನ್ನಡದ ಟೀ ಶರ್ಟ್ ಹಾಕೊಳ್ಳಿ, ಸಾಕಷ್ಟು ಕನ್ನಡದ ಬಗ್ಗೆ ಧ್ವನಿ ಎತ್ತಿ ಅಷ್ಟೇ. ಕನ್ನಡ ಕನ್ನಡ ಕನ್ನಡ. ನಮ್ಮ ಕನ್ನಡ ಮೊದಲು ಒಂದೇ ಒಂದು ಮಾತಿದೆ, ಕನ್ನಡ ಕನ್ನಡಿಗರು ಕನ್ನಡ ನಾಡು ಅಂತ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಶುಭರಾತ್ರಿ. ದಯವಿಟ್ಟು ಎಲ್ಲರೂ ಊಟ ತಿನ್ಕೊಂಡು ಹೋಗಿ, ಒಳ್ಳೇದಾಗಲಿ. ಹಾಗೆ ಒಂದು ಜೋರದ ಚಪ್ಪಾಳೆ ನಮ್ಮೆಲ್ಲರನ್ನ ಒಗ್ಗೂಡಿಸಂತ ಜ್ಞಾನ್ಮಧು ಅವರು, ನನಗೆ ಸಾರಿಕಾ, ಹಾಗೆ ನಮ್ಮ ಕರ್ನಾಟಕ ಬಲದ ಭುವನೇಶ್ ಅವರು ಮತ್ತು ನನ್ನ ಮಿನಿ ರೇಡಿಯೋದ ಹರೀಶ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ನನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ನಾವು ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ.